ಬ್ರೋ ಜೊತೆಲಿ ಸೇರ್ಬಿಟ್ಟು ಬೆಂಕಿ ಹಚ್ಬಿಟ್ಟಿದೀವಿ ಆಲ್ರೆಡಿ. ಏನ್ ಹೇಳ್ತೀರಾ? ಅಯ್ಯೋ ಅಯ್ಯೋ, ಕೆಲವೊಂದು ಸ್ಕ್ರೀನ್ ಅಲ್ಲಿ ಹೇಳಕ್ ಆಗಲ್ಲ, ಅದನ್ನ ಆಫ್ಲೈನ್ ಅಲ್ಲಿ ನಾವು ಡಿಸ್ಕಸ್ ಮಾಡ್ತೀವಿ ಇವಾಗ. ನೀವೆಲ್ಲ ಓಡಿಸ್ತಾ ಇರೋದ ನೋಡ್ಕೊಂಡು ಆರಾಮಾಗಿ ಕುತ್ಕೋತೀನಿ. ನಂಗೆ ಸಾಕು, ಅದೇ ನೆಮ್ಮದಿ. ಇರೋ ಪ್ರಾಬ್ಲಮ್ಗಳೇ ಸಾಕು ನನಗೆ. ಈಕ್ವಲ್ ಪಾಯಿಂಟ್ ಅಲ್ಲಿ ಗೆದ್ದಿರಲ್ಲ, ದೇವರೇ ಬೇಜಾರಾಗ್ತೈತೆ ಸೆಕೆಂಡ್ ಟೀಮ್ ಬಂದಿರೋರಿಗೆ. ಯಾ ಇಟ್ ಹ್ಯಾಪನ್ಸ್. ಕಾರ್ ನೋಡ್ರಿ ಪಾರ್ಕ್ ಮಾಡೋದು ಯಾವ ತರ ಪರಿಸ್ಥಿತಿ ಬಂದೈತೆ ಅಂತ. ಕೆಳಗಡೆ ಮೇಲ್ ಹತ್ಬಿಟ್ರೆ ಸುಮ್ನೆ ಅದು ಹೊಡಿಯುತ್ತೆ ಅಂತ ಹೇಳ್ಬಿಟ್ಟು ಕೆಳಗಡೆ ಹಾಫ್ ಪಾರ್ಕಲ್ಲಿ ಮಾಡ್ಬಿಟ್ಟಿದೀನಿ. ಗೈಸ್ ಒಂದು ಸ್ಕೂಟಿ ಗಿವ್ ಅವೇ ಐತೆ ನಮ್ಮ ಕಡೆಯಿಂದ, ನಿರಂಜನ್ ಬ್ರೋ ಕಡೆಯಿಂದ. ಬಿಸಿ ಶೆಡ್ಯೂಲ್ಸ್ ಇಂದ ಮಾಡಕ್ಕಾಗಿಲ್ಲ, ನೆಕ್ಸ್ಟ್ ತಿಂಗಳು ಜುಲೈಯಲ್ಲಿ ಮಾಡ್ತೀವಿ. ಬ್ರೋ ನಿಮ್ ಪ್ಲೀಸ್ 100% ನೀವು ಕೊಡ್ತೀನಿ ಅಂತ. ಬಟ್ ಡಿವಿ ಜೊತೆ ನೋಡಿದೆ ಬ್ಲಾಗ್, ಅಮೇಜಿಂಗ್ ಆಗಿ. ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿರೋ ಬ್ರೋ. ಬರೀ ಕಾಂಟ್ರವರ್ಸಿಲ್ ನೋಡ್ತಾ ಇದೀನಿ ನಿಮ್ಮನ್ನ. ಪರ್ಸನ್ ಆಗಿ ತುಂಬಾ ಒಳ್ಳೆಯವರು, ಬಟ್ ಸ್ವಲ್ಪ ಅಗ್ರೆಸಿವ್ ಇರೋದ್ರಿಂದ ನಿಮಗೆ ಆಬ್ವಿಯಸ್ಲಿ ಆತರ. ಹಾಯ್ ಗೈಸ್, ವಾಟ್ಸ್ಆಪ್, ನಾನು ನಿಮ್ಮ ಎಸ್ಎಂಆರ್. ಎಲ್ಲರೂ ಸಾಕಾಗಿದ್ದೀರಾ ಅಂತ ಅನ್ಕೊಂತೀನಿ. ವೆಲ್ಕಮ್ ಬ್ಯಾಕ್ ಟು ಮತ್ತೊಂದು ವ್ಲಾಗ್. ಸೊ ಫೈನಲಿ ನೋಡ್ರಿ ಹೆಂಗ್ ರೆಡಿ ಆಗಿದ್ದೀನಿ ಗೊತ್ತಾ. ತುಂಬಾ ದಿನ ಆದ್ಮೇಲೆ ತುಂಬಾ ಫಾರ್ಮಲ್ ಅನ್ನೋದಕ್ಕಿಂತ ತುಂಬಾ ಪೊಲಿಟಿಷಿಯನ್ ತರ ರೆಡಿ ಆಗ್ಬಿಟ್ಟಿನಿ ನೋಡ್ರಿ. ಕಾರ್ ಕಲರ್ ಮ್ಯಾಚ್ ಮಾಡೋಕ್ಕೆ ಶರ್ಟು, ವೈಟ್ ಕಲರ್ ಪ್ಯಾಂಟು, ಆಮೇಲೆ ವೈಟ್ ಕಲರ್ ಸ್ಲಿಪ್ಪರು, ಅದಾದಮೇಲೆ ನಾರ್ಮಲ್ ಒಂದು ವಾಚ್ ಹಾಕಿದ್ದೀನಿ. ಸೊ ಸಿಂಪಲ್ ಥಿಂಗ್ಸ್ ಏನೇನಿರುತ್ತೆ ಇವತ್ತಂತ ಅಂದರೆ, ಫಸ್ಟು ಇವತ್ತು ಒಂದು ಸೆಲೆಬ್ರಿಟಿ ಪ್ರೀಮಿಯರ್ಗೆ ಹೋಗ್ತಾ ಇದ್ದೀವಿ. ಅದು ಸಂಜೆ 7 ಗಂಟೆಗೆ. ಅದಕ್ಕಿಂತ ಮುಂಚೆ ನಮ್ಮ ಕಾರ್ನ BMW ನಾವು ಸರ್ವಿಸಿಗೆ ಕೊಟ್ಟಿದ್ವಿ, ಅಂದರೆ PPF ಮಾಡೋಕೆ ಕೊಟ್ಟಿದ್ವಿ. ಇವಾಗ ಹೋಗಿ ಅದನ್ನು ಕಲೆಕ್ಟ್ ಮಾಡ್ಕೊಳ್ಳೋಣ. ಇವಾಗ ಆಟೋದಲ್ಲಿ ಹೋಗ್ಬೇಕು ನಾನು ಅದನ್ನು ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ. ಫಸ್ಟು ಕಾರ್ ಇಸ್ಕೊಳ್ಳೋಣ. ಕಾರ್ ಇಸ್ಕೊಂಡು ನೆಕ್ಸ್ಟು ನಾವು ಸಿಮ್ರಾನ್ ಎತ್ಕೊಂಡು ಕರ್ನಾಟಕ PGMI ಪ್ಲೇಯರ್ಸ್ ಗೇಮರ್ಸ್ ಏನೇನಿದಾರಲ್ಲ ಅವ್ರಿಗೋಸ್ಕರ ಒಂದಷ್ಟು ಟೂರ್ನಮೆಂಟ್ಸು ಏನೇನೋ ಹಾಸ್ ಮಾಡ್ತಾ ಇದ್ದೀನಿ. ಆ ಜಾಗಕ್ಕೆ ಹೋಗೋಣ. ಅಲ್ಲಿ 50,000 ಪ್ರೈಸ್ ಪುಲ್ಲಿಗೆ ಗೇಮ್ ಆಡ್ತಾ ಇದ್ದಾರೆ ಎಲ್ಲ ಹುಡುಗರು. ತೋರ್ಸೋಣ ಅಲ್ಲೇಗಿರುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ನಮ್ಮ ಕಾರ್ನ ತೊಗೊಂಡೋಗಿ ಪ್ರದರ್ಶನ ಕೂಡ ಮಾಡೋಣ. ಸೊ ಬನ್ನಿ, ಲೆಟ್ಸ್ ಗೋ. ಟೈಮ್ ಆಗುತ್ತೆ, ಎಲ್ಲ ಬೇಗ ಮಾಡೋಣ. ಫೈನಲಿ ಕಾರ್ ಬಂದಿದೆ ಆಫ್ಟರ್ 4 ಡೇಸ್ ಆದ್ಮೇಲೆ ಕಾರ್ ಬಂದಿದೆ ಇವಾಗ. ಸೊ ಐ ಆಮ್ ವೆರಿ ಎಕ್ಸೈಟೆಡ್ ಓಡ್ಸೋಕ್ಕೆ. ಲೆಟ್ಸ್ ಗೋ, ಬನ್ನಿ ಹೋಗೋಣ. ನೋಡಿದ್ರೆ ಟೀಮ್ SGK ಅವರು ತಂಡ TSB ಪ್ಲೇಯರ್ಸ್ ಸ್ಪಾಟ್ ಆಗ್ತಾ ಇದ್ದಾರೆ. ಬಟ್ ಆಲ್ಮೋಸ್ಟ್ ಪ್ರಯತ್ನ ಸ್ಟೋರಿ ಲಾಸ್ಟ್ ನಂಬರ್ 1 ಅಲ್ಲಿ ಫಸ್ಟ್ ವಿಕೆಟ್ DV ಬ್ರೋ ಬಂದವ್ರೆ, ಕಾರ್ ಪಕ್ಕದಲ್ಲಿ ನಿಂತ್ಕೊಂಡವ್ರು ನೋಡ್ರಿ. ಅಲ್ಲಿ ಶೂಟ್ ನಡೀತೈತೆ ಆಲ್ರೆಡಿ. ಆಲ್ಮೋಸ್ಟ್ ಕಾರ್ ಬಂದಂಗಿಂದಾನೆ ಇದು 2ನೇ ಸಲ ಮೀಟ್ ಆಗ್ತಾ ಇದೀವಿ. ನಮ್ಮ ಕಾರ್ ಹೆಂಗ್ ರೆಡಿ ಆಗೈತೆ ಅಂತ ಇವಾಗ ತೋರಿಸ್ತೀನಿ. ಫುಲ್ಲು ಪಳ ಅಂತ ಹೊಳಿತೈತೆ. ಆಮೇಲೆ ಫುಲ್ಲು ತೋರ್ಸೋಣ, ಡೀಟೇಲ್ ಆಗಿ ನೀಟಾಗಿ ತೋರ್ಸೋಣ. ನೀವು ಹಿಡಿತಾ ಇರ ಬ್ರೋ? ಹಾಯ್ ಬ್ರೋ, ಚೆನ್ನಾಗಿದ್ದೀರಾ? ಸೂಪರ್. ಹೇಳ್ಬೇಕು ನೀವೇ, ಏನ್ ಹೇಳೋದು. ಆಟೋ ಜೊತೆಗೆ ಸೇರಿದ ತಕ್ಷಣ ಬೆಂಕಿ ಬ್ರೋ, ಜೊತೆಲಿ ಸೇರ್ಬಿಟ್ಟು ಬೆಂಕಿ ಹಚ್ಬಿಟ್ಟಿದೀವಿ ಆಲ್ರೆಡಿ. ಏನ್ ಹೇಳ್ತೀರಾ? ಅಯ್ಯೋ ಅಯ್ಯೋ, ಕೆಲವೊಂದು ಸ್ಕ್ರೀನ್ ಅಲ್ಲಿ ಹೇಳಕ್ ಆಗಲ್ಲ, ಅದನ್ನ ಆಫ್ಲೈನ್ ಅಲ್ಲಿ ನಾವು ಡಿಸ್ಕಸ್ ಮಾಡ್ತೀವಿ ಇವಾಗ. ಕಾರ್ನ ನೀಟಾಗಿ ತೋರಿಸ್ತೀನಿ, ಸೊ ವೆಯ್ಟ್ ಮಾಡ್ರಿ. ಅರ್ಥ ಆಯ್ತು ಅನ್ಸುತ್ತೆ ಗೈಸ್, ಕಾರ್ ನೋಡ್ರಿ ಸಾಕಾದಾಗ ಕಾಣ್ತೈತೆ. ಫುಲ್ಲು ಶೈನು ಬ್ರೋ. ಇದು ನಾರ್ಮಲ್ ಆಗಿ ಇರೋ ಪೇಂಟ್ ಅಲ್ಲಿ ಬರಲ್ಲ ಈ ತರ ಶೈನು. ಇವರು ಫುಲ್ ಪಾಲಿಶ್ ಮಾಡಿ ಇವಾಗ 2 ಲೇಯರ್ ಪಾಲಿಶ್ ಮಾಡಿ ಅದ್ರ ಮೇಲೆ ಲ್ಯಾಮಿನೇಟ್ ಇದು ಮಾಡಿರ್ತಾರೆ, PPF ಮಾಡಿರ್ತಾರೆ. ಓಕೆ. ಸೊ ನಿಮ್ಗೆ ಎನಿ ಟೈಮ್ ಗಲೀಜ್ ಆಯ್ತು ಕಾರು ಅಂದ್ರೆ ಜಸ್ಟ್ ಒಂದು ವಾಶ್ ಮಾಡಿದ್ರೆ ತಿರ್ಗಿ ಇದೇ ಶೈನೇ ಕಾಣಿಸ್ತಾ ಇರುತ್ತೆ ಬ್ರೋ. ಇಷ್ಟು ನಾನು ನಾರ್ಮಲ್ ಕಣ್ಣಲ್ಲಿ ಕಾಣಿಸ್ಲಿಲ್ಲ ಬ್ರೋ. ಇಲ್ಲಿ ವಿಡಿಯೋದಲ್ಲಿ ನೋಡ್ತಾ ಇದೀನಿ ಬ್ರೋ. ಏನ್ ಡಿಫ್ರೆನ್ಸ್ ಕಾಣಿಸ್ತೈತೆ ಗೊತ್ತಾ? ಆ ಕಲರ್ಗೂ ಈ ಕಲರ್ಗೆ ಯಾಕೆ ಇಷ್ಟೊಂದು ಡಿಫ್ರೆನ್ಸ್ ಕಾಣಿಸ್ತೈತೆ? ವಾಶ್ ಮಾಡಕ್ಕೆಲ್ಲ ತುಂಬಾ ಈಸಿ. ಅದು ನೋಡಿ ಬ್ರೋ, ನಾನು PPF ಹಾಕಿ 1.5 ವರ್ಷ ಆಯ್ತು. 1.5 ವರ್ಷ ವಾಶ್ ಮಾಡಿದ್ರೆ ಹೊಸ ಗಾಡಿ ತರ ಕಾಣಿಸುತ್ತೆ ಬ್ರೋ. 1.5 ವರ್ಷದ ಹಳೆ ಗಾಡಿ ಮುಗಿಸ್ಕೊಂಡ್ ಬಂದಿರೋ ಗಾಡಿ ಇದು. ಜಸ್ಟ್ ಒಂದು ವಾಶ್ ಮಾಡಿರೋದು ಅಷ್ಟೇ. ನೋಡಿ ಹೆಂಗ್ ಕಾಣಿಸ್ತಾ ಇದೆ. ಸಾಕಾದಾಗ ಕಾಣಿಸ್ತೈತೆ ಬ್ರೋ ಇದು. ಬ್ರೋ ಇವೆರಡು ಬೇರೆ ಪೇಂಟ್ ಅಲ್ವಾ? ಎರಡು ಬೇರೆ ಪೇಂಟೇ, ಬಟ್ ಆಲ್ಮೋಸ್ಟ್ ಸೇಮ್ ಕಲರ್ ಇದೆ. ಇದೊಂದು ಚೂರ್ ಡಾರ್ಕ್ ರೆಡ್ ಬರುತ್ತೆ, ಅದೊಂದು ಚೂರ್ ಲೈಟ್ ರೆಡ್ ಇದೆ. ಅದ್ ಲೈಟ್, ಇದು ಲೈಟ್ ಅಲ್ವಾ ಇರೋದು? ಅದು ಡಾರ್ಕ್, ಅದು ಮೆರೂನ್ ಕಲರ್ ಬರುತ್ತೆ. ಅದು ಡಾರ್ಕ್ ಮೆರೂನ್ ಬರುತ್ತೆ. ಹಾ ಅದೇ ಬ್ರೋ, ಅದು ರೆಡ್ ಐತೆ, ಲೈಟ್ ಆಗೈತೆ. ಹಾ, ಇದು ಮೆರೂನ್ ಐತೆ, ಡಾರ್ಕ್ ಐತೆ. ಇದು ರೆಡ್. ಬಿಸ್ಲಿಗೆ ಎರಡು ಹೊಡಿತಾ ಐತೆ. ಕಾಂಪ್ಲಿಮೆಂಟ್ ಕಲರ್ ಬ್ರೋ ಇದು. ಕ್ರೇಜಿ ಕಾಂಪ್ಲಿಮೆಂಟ್ ಕಲರ್ ಐತೆ. ನಾನೇ ಅಂತ ಅನ್ಕೊಂಡೆ ಗೊತ್ತಾ, ಎಷ್ಟೊಂದ್ ಜನಕ್ಕೆ ರೆಡ್ ಆಬ್ವಿಯಸ್ಲಿ ಇಷ್ಟ ಆಗಲ್ಲ, ಇವಾಗ್ಲೂ ಇಷ್ಟ ಆಗಲ್ಲ. ಅವ್ರ ಕಲರ್ ಕಂಪ್ಲೇಂಟ್ ಇದ್ದೇ ಇರುತ್ತೆ. ಈ ಗಾಡಿಲಿ ನೀವು ಬ್ಲಾಕ್ ಅಥವಾ ವೈಟ್ ತಗೊಂಡ್ಬಿಟ್ರೆ ಬಾಡಿ ಲೈನ್ಸ್ ಗೊತ್ತಾಗಲ್ಲ, ಕಲರ್ ಗೊತ್ತಾಗಲ್ಲ. ಅದೇ ಹೇಳಿದ್ರು ನಂಗೆ ಅವರು. ಈ ಕಲರ್ ಇದು ಬ್ಲೂ ಇದೆಲ್ಲ ನಿಮ್ಗೆ ಬಾಡಿ ಲೈನ್ ನ ಡಿಫೈನ್ ಮಾಡುತ್ತೆ.
ಬ್ಲಾಕ್ ನೀವು ಎಲ್ಲಾ ಗಾಡಿ ಒಂದೇ ತರ ಕಾಣಿಸ್ತವೆ, ಗೊತ್ತೇ ಆಗಲ್ಲ, ಕರ್ವ್ಸೇ ಗೊತ್ತಾಗಲ್ಲ ಅದ್ರಲ್ಲಿ, ಫುಲ್ ಮಾಸ್ಕ್ ಆಗುತ್ತೆ. ಗೈಸ್ ಅವ್ರು ಏನ್ ಹೇಳ್ತಾ ಇರೋದು ಗೊತ್ತಾ, ಬ್ಲಾಕ್ ಕಲರ್ ವೈಟ್ ಕಲರ್ ತಗೊಂಡ್ರೆ ಏನ್ ಕಾಣಲ್ಲ ಅವ್ರು ಅಂತ ಹೇಳ್ತಾರೆ ನೋಡಿ. ಇಲ್ಲಿ ನೋಡ್ರಿ ಈ ಲೈನ್ಗಳಿದಾವ ಗೊತ್ತಾ, ಈ ಶಾರ್ಪ್ನೆಸ್ ಮಿರರ್ ಕ್ಯಾಪ್ ಸಪರೇಟ್ ಆಗಿದೆ, ಕಾಣಿಸ್ತೈತೆ. ಎಲ್ಲ ಬ್ಲಾಕ್ ಇದ್ರೆ ಫುಲ್ ಒಂದೇ ಅದೇ ಇದೆಲ್ಲ ಕಾಣಿಸಲ್ಲ, ಬ್ಲಾಕ್ ಕಲರ್ ನಾನು ನೋಡಿದೀನಿ. ಆಮೇಲೆ ಇಲ್ಲಿ ನೋಡ್ರಿ ಇಲ್ಲಿ ಸೈಡ್ ಅಲ್ಲಿ ಈ ಕಾಂಪ್ಲಿಮೆಂಟ್ ಆಗಿರುವಂತದ್ದು ಈ ತರ ಶಾರ್ಪ್ ಆಗಿ ಏನ್ ಕಾಂಪ್ಲಿಮೆಂಟ್ ಆಗಿರುತ್ತಲ್ಲ ಸೈಡ್, ಇದೆಲ್ಲ ಕಾಣಿಸಲ್ಲ ಆಕ್ಚುಲಿ. ಇವಾಗ ನಿಮಗೆ ರೆಡ್ ಕಲರ್ ಆಗಿರೋದ್ರಿಂದ ಕಾರ್ ನೋಡಕ್ ಕಾಣಿಸ್ತೈತೆ ನೀಟಾಗಿ, ಯಾವ ಕಡೆಯಿಂದ ನೋಡಿದ್ರು ಬಾನೆಟ್ ಅಲ್ಲಿ ಎದ್ದಿರೋ ತರ ಸ್ವಲ್ಪ ಅಗ್ರೆಸಿವ್ ಲುಕ್ ಚೆನ್ನಾಗಿ ಕಾಣಿಸ್ತೈತೆ. ಅದೇ ಬ್ಲಾಕ್ ಅಲ್ಲಿ ಅಥವಾ ವೈಟ್ ಅಲ್ಲಿ ಏನಾಗುತ್ತೆ, ಈ ತರ ಎಡ್ಜಸ್ ಆಗ್ಲಿ ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ ಹೈಲೈಟ್ ಆಗಿ ಕಾಣಿಸಲ್ಲ. ತಗೊಂಡ್ರೆ ಏನ್ ಮಾಡ್ಬೇಕು ಗೊತ್ತಾ, ಮ್ಯಾಟ್ PPF ಹಾಕ್ಬೇಕು, ಆಗ ಮ್ಯಾಟ್ ಬ್ಲಾಕ್ ಆಗುತ್ತೆ, ಅದು ನೆಕ್ಸ್ಟ್ ಲೆವೆಲ್ ಕಾಣಿಸುತ್ತೆ. ಬ್ರೋ ನಂದು ತಾರ್ ಐತೆ, ಯಾಕೆ ಜೀವನ ಅದನ್ನ ತೊಳಿಲಿಲ್ಲ ಅಂದ್ರೆ ಬ್ರೋ ಮೇಲೆ ಡಾಟ್ 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 ಕುತ್ಕೊಂಡು ಮೇಂಟೆನೆನ್ಸ್ ಹೆವಿ ಹಿಂಸೆ ಅಲ್ಲ ಬ್ರೋ. ಬ್ಲಾಕ್ ಹೆವಿ, ರೆಡ್ ಕಷ್ಟನೇ, ಬಟ್ ರೆಡ್ ಪ್ರಿಫರ್ ಕನ್ಸಿಡರಬಲಿ ಸ್ವಲ್ಪ ಓಕೆ. ನೀವು ಹೊಸ ಗಾಡಿ ಯಾವಾಗ ರಿವೀಲ್ ಮಾಡ್ತೀರಾ, ಕಮೆಂಟ್ಸ್ ಹೇಳ್ತಾ ಇದ್ರು. ಶೂನ್ ಬ್ರೋ, ಅದಕ್ಕೆ ಇವಾಗ ಐಲಕ್ಸ್ ಇದು ಬರ್ಲಿ ಅಂತ ವೈಟ್ ಮಾಡ್ತಾ ಇದ್ದೆ. ಇದು ಚಂಡೀಗಢಿಂದ ಬಂದಿರೋದು, ಈಗ ನಾನು ಸ್ಪಿಟಿ ಮುಗಿಸ್ಕೊಂಡು ಅದೇ ಅದರಿಂದ ಬರ್ತಾ ಇದ್ರೆ ಹಾಕ್ಸಿದೀನಿ ಅಂತ ಹೇಳಿದ್ರು. ಇದು ನಾನಂತೂ ಲೈಫಲ್ಲಿ ಒಂದು ಹೈಲೆಕ್ಸ್ ನೋಡೇ ಇಲ್ಲ, ಇದೇ ಫಸ್ಟ್ ಹೈಲೆಕ್ಸ್. ಬಡ ಬ್ರೋ ಓಡ್ಸ್ ದೊಡ್ಡ ದೊಡ್ಡ ಗಾಡಿ ಓಡ್ಸ್ ಬೇಜಾರಾಗ್ಬಿಡೈತಿ ಇವಾಗ, ಸಗದಾಗೈತೆ. ಅದ್ರಲ್ಲಿ ಕೂತ್ಕೊಂಡ್ರೆ ಇವಾಗ ಒಂದ್ ಸ್ವಲ್ಪ ಹಿಂಸೆ ಆಗ್ಬಿಡುತ್ತೆ. ಬೈಕಿಂದ ಸ್ಪೋರ್ಟ್ಸ್ ಬೈಕ್ ಹೋದಂಗ ಆಗುತ್ತೆ. ಚೆನ್ನಾಗಿದೆ ಬ್ರೋ. ಇಂಟೀರಿಯರ್ ಎಲ್ಲ ವೈಟ್ ಆಗಿ ಕೊಟ್ಟಿದ್ರ, ಈ ತರ ಇದೇ ಕಲರ್ ಕೊಟ್ಟಿದ್ರಾ? ಇದೇನ್ ಸ್ಟಾಕ್ ಐತೆ, ಒಳಗಡೆ ಏನು ಮಾಡ್ಸಿಲ್ಲ. ಆಚೆ ಕಡೆ ಏನೇನ್ ಮಾಡ್ಸಿದ್ರ ಬ್ರೋ ಎಕ್ಸ್ಟ್ರಾ? ಆಚೆ ಏನಿಲ್ಲ, ಇದೊಂದು ನಾನು ಲಾಸ್ಟ್ ಟೈಮ್ ಲದಾಖ್ ಹೋದಾಗ ಇದು ಬೆಂಡ್ ಆಗೋಗಿತ್ತು, ತೆಗ್ಸ್ಬಿಟ್ಟು ರಾಕ್ ಸ್ಲೈಡರ್ ಇದು ಬೆಂಡ್ ಆಗಲ್ಲ. ಬಿಟ್ರೆ ಟೈರ್ಸ್ ಆಫ್ ರೋಡ್ ಹಾಕಿದೀನಿ, ಬಿಟ್ರೆ ಏನು ಮಾಡಿಲ್ಲ ಬ್ರೋ. ಸ್ಟಾಕ್ ಗಾಡಿ, ಸ್ಟಾಕೆ ಫ್ರಂಟು ಅಷ್ಟೇ, ಏನಂದ್ರೆ ಏನು ಮಾಡಿಲ್ಲ. ಗಾಡಿ ಬರೋದೇ ಹೆಂಗೆ ಬ್ರೋ, ಇದೆಲ್ಲ ಈ ತರ ಐತೆ, ಪಾಪೌಟ್ ಆಗಿರೋ ತರ ಹೆಡ್ಲೈಟ್, ಮಜಾ ಐತೆ ಗಾಡಿ, ಚೆನ್ನಾಗೈತೆ. ಸ್ಟಾಕೆ ಚೆನ್ನಾಗೈತೆ ಬ್ರೋ, ಸಿಮಿಲರ್ ಕಾಣುತ್ತೆ. ಎರಡು ಗಾಡಿ ಸಿಮಿಲರ್, ಏನೋ ಇದು ಇದ್ರ ವರ್ಷನ್ ಸೆಡಾನ್ ವರ್ಷನ್, ಇದ್ರ ವರ್ಷನ್ ತರ ಕಾಣಿಸ್ತೈತೆ. ಆಕ್ಚುಲಿ ಮನೇಲಿ ಎರಡು ಇರಬೇಕು, ಎರಡು ಗಾಡಿ ಇರ್ಲೇಬೇಕು, ಒಂದು SUV ಇರ್ಬೇಕು, ಒಂದು ಸೆಡಾನ್ ಇರ್ಲೇಬೇಕು. ನಿಮ್ ನೆಕ್ಸ್ಟ್ ಸೆಡಾನ್ ಯಾವ್ದಾರ ಪ್ಲಾನ್ ಮಾಡಿದ್ರಾ? ನಾನು ಪ್ಲಾನ್ ಮಾಡಿ ಸಡನ್ ನೀವ್ ಹಚ್ಬಿಟ್ರಲ್ಲ, ಅದು ಯಾವ್ದು ಹೇಳಿದ್ರಲ್ಲ ಬ್ರೋ ಆಡಿದು, ಸದ್ಯಕ್ಕಿಲ್ಲ. ಇವಾಗ ಬೈಕ್ ತೆಗೆದ್ಬಿಟ್ರಿ, ನೀವೆಲ್ಲ ಓಡಿಸ್ತಾ ಇರೋದ ನೋಡ್ಕೊಂಡು ಆರಾಮಾಗಿ ಕುತ್ಕೋತೀನಿ, ನಂಗೆ ಸಾಕು, ಅದೇ ನೆಮ್ಮದಿ. ಇರೋ ಪ್ರಾಬ್ಲಮ್ಗಳೇ ಸಾಕು ನನ್ಗೆ. ಕೆಲವೊಂದು ಇದಾವೆ, ಎಲ್ಲ ಹೇಳಕ್ ಆಗಲ್ಲ, ಇದಾವೆ. ಗೈಸ್ ಮಜಾ ಐತೆ ಕಾರ್ ಮಾತ್ರ ಫುಲ್ಲು. ನೀವು ಬಿಸಿಲಲ್ಲಿ ನೋಡಿದ್ರಲ್ಲ ಸಕ್ಕ ಶೈನಿಂಗ್ ಹೊಡಿತೈತೆ, ಸೈಡ್ ಇಂದ ನೋಡಿದ್ರೆ ಈ ತರ ಕಾಣಿಸ್ತೈತೆ, ಮಜಾ. ಈ ಪ್ರೊಫೈಲೇ ಚೆನ್ನಾಗೈತೆ. ನನಗಿನ್ನ ನೆಕ್ಸ್ಟ್ ಪ್ಲಾನ್ ಏನಂತ ಅಂದ್ರೆ, ಇನ್ನೊಂದು 15 days ಹೇಳಿದಾರೆ ಪವನ್ ಬ್ರೋ, ಇಲ್ಲೊಂದು ಸೈಡಲ್ಲಿ ಈ ಕಡೆ ಮತ್ತೆ ಆ ಕಡೆ, ಅದಾದ್ಮೇಲೆ ಇದೊಂದು ಸ್ಪಾಯ್ಲರ್ ಲಿಪ್, ಇವೆರಡು ಬೇಕು ಅಂತ ಕೇಳಿದೀನಿ. ಅದ್ ಬಿಟ್ರೆ ಇನ್ನೇನ್ ರಿಕ್ವೈರ್ಮೆಂಟ್ ಇಲ್ಲ ನನಗೆ ಕಾರಿಗೆ. ಮುಂದ್ಗಡೆ ಹಾಕಿದ್ರೆ ಡೆಫಿನೆಟ್ಲಿ ಹೊಡಿಯುತ್ತೆ. ವಿಂಗ್ ಸ್ಪಾಯ್ಲರ್ ಹಾಕ್ಬಿಟ್ರೆ ಗಾಡಿ ಫುಲ್ ಕಂಪ್ಲೀಟ್ ರೇಸ್ ಲುಕ್ ಬಂದ್ಬಿಡುತ್ತೆ ಬ್ರೋ. ಅಂದ್ರೆ ವಿಂಗ್ ಹಾಕಿದ್ರೆ ತುಂಬಾ ಇದಾಗ್ಬಿಡುತ್ತೆ ಅಂತ, ಔಟ್ ಅಂಡ್ ಔಟ್ ಫುಲ್ ಸ್ಟ್ರೀಟು ಅಥವಾ ರೇಸಿಂಗ್ ತರ ಆಗೋಗ್ಬಿಡುತ್ತೆ, ಕ್ಲಾಸ್ ತರ ಅನ್ಸುತ್ತೆ. ಯಾರು ನಿಮ್ಗೇನ್ ಪ್ರಾಬ್ಲಮ್ ಏನ್ ಮಾಡಲ್ಲ, ಅದರಿಂದ ಏನ್ ಲೀಗಲ್ ಇಶ್ಯೂಸ್ ಏನ್ ಬರಲ್ಲ. ಅಲ್ಲ ಲೀಗಲ್ ಇಶ್ಯೂ ಅಲ್ಲ. ನಿಮ್ದು ಫ್ರೆಂಡ್ ಒಂದು ಕಾರ್ಬನ್ ಫೈಬರ್ ಕಳ್ಸಿದ್ರಿ ಗೊತ್ತಾ, ಅದು ಚೆನ್ನಾಗೈತೆ, ಅದು ಇಷ್ಟ ಆಯ್ತು. ಹಿಂಗ್ ಬರುತ್ತೆ, ಎಡ್ಜಿಗೆ ಮಾತ್ರ ಕುತ್ಕೊಳ್ಳುತ್ತೆ ಅದು. ಅದನ್ನ ಹಿಂಗ್ ಬರುತ್ತೆ, ಅದ್ ಲಿಫ್ಟ್ ಮಾಡುತ್ತೆ ಇನ್ನೊಂಚೂರು ದೊಡ್ಡದಾಗ, ಅದ್ ಚೆನ್ನಾಗ್ ಕಾಣುತ್ತೆ. ಅದ್ ಚೆನ್ನಾಗ್ ಕಾಣುತ್ತೆ ಅಂತ ನನಗೆ ಆ ತರದೊಂದು. ಅದಾದ್ಮೇಲೆ ಸೈಡ್ ಅಲ್ಲಿ ಬ್ರೋ ಎರಡು ಕಡೆ, ಆ ಕಡೆ ಈ ಕಡೆ ಫ್ರಂಟ್ ಅಲ್ಲಿ ಹಾಕ್ಸಿದ್ರೆ ಪಕ್ಕ ಹೊಡಿಯುತ್ತೆ ಅಂತ ಅಂದ್ರು ಅವರು. ಹೊಡೆಯುತ್ತೆ ಬ್ರೋ, ಇದು ಕ್ಲಿಯರೆನ್ಸ್ ತುಂಬಾ ಕಮ್ಮಿ ಇದೆಯಲ್ಲ, ಬಟ್ ಅದೇ ಲುಕ್ಸ್ಗೋಸ್ಕರ ಕಾಂಪ್ರಮೈಸ್ ಆಗ್ಬೇಕಷ್ಟೇ. ಕಾಂಪ್ರಮೈಸ್ ಆದ್ರೂ ಹೊಡೆದಾಗೆಲ್ಲ ಹಾಕ್ಸ್ಬೇಕಷ್ಟೇ. ಕಾರ್ಬನ್ ಫೈಬರ್ ಹೊಡೆದ್ರೆ ತಲೆ ಕೆಟ್ಟೋಗ್ಬಿಡುತ್ತೆ. ಇದೇನ್ ಫುಲ್ ರಿಪ್ಲೇಸ್ ಆಗಲ್ಲ ಅಲ್ವಾ ಬ್ರೋ, ಪೇಸ್ಟ್ ತಾನೇ ಮಾಡೋದು? ಹೌದು, ಐ ಥಿಂಕ್ ಇಲ್ಲಿ ಪೇಸ್ಟ್ ಮಾಡೋದು, ಪೇಸ್ಟ್ ಮಾಡ್ತಾರೆ. ಹಂಗಾರ ಅದೇನು ನೋಡೋಣ, ತರಿಸಿಕೊಳ್ಳೋದು ಒಂದ್ ಸ್ವಲ್ಪ ದಿನ ಇಟ್ಕೊಂಡು ಫೋಟೋ ಶೂಟ್ ಮಾಡ್ಸಕ್ ಇಕ್ಕೊಂಡ್ಬಿಟ್ಟು ಆಮೇಲೆ ತೆಗೆದು ಹಾಕಿದ್ರೆ ಆಯ್ತು ಅಷ್ಟೇ. ಹೊಡೆದಾದ್ರೆ ರಿವ್ಯೂ ಮಾಡೋದು. ಸಕ್ಕದಾಗಿ ಕಾಣ್ತೈತೆ ಬ್ರೋ. ಪವನ್ ಬ್ರೋ ಸಾಲಿಡ್ ಆಗಿ ಮಾಡ್ಕೊಟ್ಟಿದ್ದೀರಾ, ಸಕ್ಕದಾಗಿ ಮಾಡ್ಕೊಟ್ಟಿದ್ದೀರಾ, ಸೂಪರ್ ಆಗೈತೆ ಗಾಡಿ, ನೋಡಕ್ಕೆ ಮಜಾ ಐತೆ, ಚೆನ್ನಾಗಿ ಕಾಣ್ತೈತೆ ಬ್ರೋ. ಥ್ಯಾಂಕ್ ಯು, ನೀವು ನನ್ನ ಟ್ರಸ್ಟ್ ಮಾಡಿ ಗಾಡಿ ಬಿಟ್ಟಿದ್ದಕ್ಕೆ ಥ್ಯಾಂಕ್ ಯು. ಬೇರೆ ಅದ್ರಲ್ಲಿ ಏನಾಯ್ತು, 3 days ಡಿವಿ ಅವ್ರಿಲ್ವಾ, ಅವ್ರು ಹೇಳಿದ್ಮೇಲೆ ಮುಗೀತು, ಅದಕ್ಕೆ ಅವ್ರು ಹೇಳಿದ್ಮೇಲೆ ತಗೊಂಡ್ ಬಿಟ್ಬಿಡೋದು. ಎಲ್ಲ ಗಾಡಿ ಗೌರವ ಮೇಂಟೈನ್ ಮಾಡೋದು, ಇದಕ್ಕೂ ಅಷ್ಟೇ PPF ಎಲ್ಲ ಇವರೇ ಮಾಡೋದು. ಇವಾಗ PPF ಬೇರೆ ಮಾಡಿದಿರಾ ಇದಕ್ಕೆ, ಬೈಕಿಗೆಲ್ಲ PPF ಹೊಸ ಪಾರ್ಟ್ ಹಾಕ್ಸಿದೀನಿ. ಹೇಳಿದ್ರೆ ಪ್ರಾಬ್ಲಮ್ ಆಗ್ತೈತೆ, ಅದಕ್ಕೆ ನಾನು ಹೇಳ್ತಾ ಇಲ್ಲ. ಹೇಳ್ಬಿಡಿ ಬಿಡಿ, ಸಾಕಿರೋ ಪ್ರಾಬ್ಲಮ್ಗಳೇ. ಇದು ಚೆನ್ನಾಗೈತೆ ಬ್ರೋ, ಫ್ರಂಟ್ ಇಂದ ನೋಡಕ್ ಇದ್ರ ತರ ಕಾಣುತ್ತೆ, ಇದೇನೋ ಏಲಿಯನ್ ತರ ಕಾಣುತ್ತೆ ಬ್ರೋ. ಹಿಂಗೆ ಐತಲ್ವಾ? ಅಯ್ಯೋ ಬ್ರೋ, ಸಗದಾಗೈತೆ ಬ್ರೋ, ನಾನು ಮಾತಾಡೋದೇ ಕೇಳ್ಸಲ್ಲ. ಗೈಸ್ ನೋಡಿ ಗೈಸ್ ಹೆಂಗೈತೆ,
ಏನ್ ಚೇಂಜ್ ಮಾಡಿದ್ದಾರೆ ನಂಗಂತೂ ಗೊತ್ತಿಲ್ಲ, ನೀವೇ ನೋಡಿ ಹೇಳಿ ಏನ್ ಚೇಂಜ್ ಮಾಡಿದ್ದಾರೆ, ನೋಡಿ ಹೇಳಿ ನೀವೇ. ಚೆನ್ನಾಗೈತೆ ಗಾಡಿ ಬ್ರೋ. ಇದನ್ನ ದೇವರನ್ನೇ ಕಂಟ್ರೋಲ್ ಮಾಡ್ಬೇಕು ಅಂತ ಅಂದ್ರೆ ಕೆಪಾಸಿಟಿ ಬೇಕು ಜಾಸ್ತಿ. ನೀವು ಬರೋವಾಗಿ ಈ ಸೆಟಪ್ ಇಟ್ಟಿದ್ರೆ ಇನ್ನೊಂದು ಹವಾ ಇರೋದು. ಹಾ, ಈಗ ಮಾಡ್ರೆ ಸಾಕಾಗ್ತಲ್ಲ ಬ್ರೋ ಅವನ. ಹೌದೇನ್ ತಿರ್ಗಾ ಏನು ಇಲ್ಲ ಇಲ್ಲ ಅದನ್ನ ಹೇಳ್ತೀನಿ ನೀವು. ಒಳ್ಳೆ ಮಜಾ ಬ್ರೋ. ಅಂದ್ರೆ ಬ್ರೋ 5 ಲಕ್ಷ ಹೊಡೈತೆ ಬ್ರೋ. ಅಲ್ಲ ಬ್ರೋ, ಅವರು ಒಳಗಡೆ ಹೋಗಿದ್ರಲ್ಲ, ಅಲ್ಲಿ ಮಾತಾಡ್ತಾ ಇದ್ದಿದ್ದು ಹೇಳಿದ್ರು ನನ್ಗೆ, ನಮ್ಮನ್ ಏನ್ ಇವ್ರು ಯಾವ ತರ ಎಲ್ಲ ಮಾಡ್ತಾವ್ರಿ. ಹೆವಿ ಹಿಂಸೆ ಐತೆ. ಏನ್ ಮಾಡಕ್ ಆಗಲ್ಲ ಬ್ರೋ, ಕೆಲವೊಂದು ಶುಡ್ ಇಲ್ಲ ಅಂದ್ರೆ ಆಗಲ್ಲ ಈ ಜಾಗದಲ್ಲಿ ಇದ್ದಾಗಲ್ಲ. ಇರೋ ಫೀಲ್ಡ್ ಹಂಗೈತೆ. ಹಾ, ಚಿಕ್ಕ ಪುಟ್ಟದಕ್ಕೆ ಇದ್ ಮಾಡ್ತಾರೆ. ಗೈಸ್ ಕಾರ್ ರೆಡಿ. ಸೊ ಫೈನಲಿ 3-4 ದಿನ ಆದ್ಮೇಲೆ ತಗೊಂಡು ಹೋಗ್ತಾ ಇದೀನಿ. ಫುಲ್ಲು ಮಜಾ ತೋರಿಸಿದೀನಿ ನಿಮಗೆ, ಮತ್ತೆ ತೋರಿಸಿದ್ರೆ ಆಬ್ವಿಯಸ್ಲಿ ಬೇಜಾರಂತೂ ಆಗಲ್ಲ, ಮಾಡ್ಕೊಂಬಿಡ್ರಿ. ಇದೆಲ್ಲದ್ರ ಜೊತೆಗೆ ಇವಾಗ ಕಾರ್ ತಗೊಂಡು ಟೂರ್ನಮೆಂಟ್ ನಡೀತೈತಲ್ಲ, JP ನಗರ್ ಹೋಗ್ಬೇಕು. JP ನಗರ್ ಹೋಗಿ ಮತ್ತೆ ಗಾಂಧಿನಗರ್ ಬರಬೇಕು. ಸೆಲೆಬ್ರಿಟಿ ಪ್ರೀಮಿಯರ್ ಶೋ ಐತೆ. ಸೊ ಕಾರ್ ತಗೊಂಡು ಹೋಗೋಣ. ರೋಡಲ್ಲಿ ಹೇಗೆ ಇದೆ ಬ್ರೋ? ಬಲರಾಮನ ದಿನಗಳು. ವಿನಯ್ ಬ್ರೋ ಇದಾರಲ್ಲ, ಬಿಗ್ ಬಾಸ್ ವಿನಯ್ ಬ್ರೋ. ಹೌದಾ? ಹಾ, ಅವ್ರು ಇದ್ದಾರೆ. ಅದಕ್ಕೋಸ್ಕರ ಅವ್ರು ಕರೆದ್ರು ಅಂತ ಹೋಗ್ತಾ ಇರೋದು. ವಿನೋದ್ ಪ್ರಭಾಕರ್ ಅಲ್ವಾ ಹೀರೋ, ಇವಾಗ ರೀಸೆಂಟ್ ಆಗಿ ಬಂದಿರೋದು. ಸಿಗೋಣ ಬ್ರೋ, ಮತ್ತೆ ಸಿಗೋಣ. ಒಂದ್ ದೊಡ್ಡದಾಗಿ ಇನ್ನೊಂದು ವ್ಯವಹಾರ ಮಾಡೋಣ. ಬೀಪ್ ಹಾಕಿದ್ದು ಬ್ರೋ. ಇದು ಸೈಡ್ದು ಮತ್ತೆ ಬ್ಯಾಕು ಎಷ್ಟು ದಿನ ಅಂತ ಹೇಳಿಲ್ಲ ನೀವು ಬ್ರೋ. ನನಗೂ ಇನ್ನೂ ಕನ್ಫರ್ಮ್ ಮಾಡ್ಲಿಲ್ಲ. ಬಂದಿದ್ ಕೂಡಲೇ 100% ನಾನೇ ಕಾಲ್ ಮಾಡಿ ಓಕೆ ಬ್ರೋ, ಡನ್. ಗೈಸ್ ಎರಡು ಆಲ್ಟ್ರೇಷನ್ ಐತೆ. ಆ ಎರಡು ಏನು ಅಂತ ಹೇಳ್ಬಿಟ್ಟು ಆಕ್ಚುಲಿ SMR ಅವ್ರಿಗೆ ನಾನು ಬೆಳಿಗ್ಗೆ ಕಳ್ಸಿದ್ರು ಗಾಡಿದು. ಏನಂತ ಅವರು ಹೇಳ್ತಾರೆ ನಿಮ್ಗೆ. ಹೇಳ್ತೀನಿ. ಅದು ಚೆನ್ನಾಗೈತೆ, ಅದು ಕ್ರೇಜಿ ಆಗೈತೆ. ಬಟ್ ಹೊಟ್ಟೆ ಉರಿಯುತ್ತೆ ಅದು ಹೋಗ್ಬಿಟ್ರೆ ಅಂತ ಹೇಳ್ಬಿಟ್ಟು ಒಂದೇ ರೀಸನ್ ಯೋಚನೆ ಮಾಡಿದ್ರೆ. ಕೆಳಗಡೆಲ್ಲ ಕೆತ್ತಿಸ್ಕೊಂಡ್ರೆ ಬ್ರೋ ಅದನ್ನ ಹಾಕಕ್ ಪ್ರಾಬ್ಲಮ್ ಇಲ್ಲ, ಹಾಕ್ಬಿಡೋಣ, ಅಷ್ಟು ದುಡ್ಡು ಕೊಟ್ಟು ಹಾಕ್ಬಿಡೋಣ. ಬಟ್ ಹೊಟ್ಟೆ ಉರಿಯುತ್ತೆ ಬ್ರೋ. ಆಮೇಲೆ ಆಗಿಲ್ಲ ಅಂತ ಅಂದ್ರೆ ಟಚ್ ಆಗುತ್ತೆ ಗಾಡಿ, ಹೆಂಗಾರು ಟಚ್ ಆಗುತ್ತೆ, ನನಗೂ ಗೊತ್ತದು. ಸೊ ಸುಮ್ಮನೆ ಹಾಕೋದೇನಕ್ಕೆ ಅಂತ ಹೇಳ್ಬಿಟ್ಟು ಕ್ರೇಜಿ ಆಗಿತ್ತು. ಒಂದಷ್ಟು ಕಾರ್ಬನ್ ಫೈಬರ್ ಐಟಮ್ಸು DV ಬ್ರೋ ಕಳಿಸಿದ್ರು. ಬಟ್ ಹಾಕಿದ್ಮೇಲೆ ಅದೊಂದೇ ಇಶ್ಯೂ ಏನಂತ ಅಂದರೆ ಹೋಗುತ್ತೆ ಅಂತ ಹೇಳ್ಬಿಟ್ಟು. ನೋಡ್ತೀನಿ, ನಿಮಗೆಲ್ಲ ಬೇಕಂದ್ರೆ ಹೇಳ್ರಿ, ಕಾರ್ಬನ್ ಫೈಬರೇ ಹಾಕ್ಸಿಬ್ರು ಅಂತ ಅಂದ್ರೆ ಅದನ್ನೇ ಹಾಕ್ಸಾನೆ, ಏನು ಮಾಡೋಕ್ಕಾಗಲ್ಲ. ಕೇಳಿದ್ರೆ ಹಾಂ, ಇವಾಗ ಹೆಂಗಿದೆ ಗಾಡಿ, ಇದ್ರಲ್ಲೇ ಸ್ವಲ್ಪ ದಿವಸ ಎಕ್ಸ್ಪೀರಿಯನ್ಸ್ ಮಾಡಿ ಜನಕ್ಕೆ ಸ್ವಲ್ಪ ಓಕೆ, ಅದೇ ಒಂದೊಂದೇ ಕೊಡ್ತಾ ಇದ್ರೆ ವೇಸ್ಟ್ ಆಗ್ಬಿಡುತ್ತೆ, ಕಂಟೆಂಟ್ ಸಿಗಲ್ಲ, ರಿಕವರಿ ಆಗಲ್ಲ. ಒಂದಷ್ಟು ಇವಾಗ ಏನೈತಿ ಹಿಂಗೆ ಓಡ್ಸೋಣ, ಇನ್ನೊಂದು ಸ್ವಲ್ಪ ದಿನ ಆದ್ಮೇಲೆ ಮಿಕ್ಕಿದೆಲ್ಲ ಯೋಚನೆ ಮಾಡೋಣ. ಚೆನ್ನಾಗೈತೆ, ಬನ್ನಿ ಹೋಗೋಣ. ಟೈಮ್ ವೇಸ್ಟ್ ಮಾಡೋದು ಬೇಡ, ಲೇಟ್ ಆಗುತ್ತೆ. ಬೆಂಗಳೂರು ಟ್ರಾಫಿಕಲ್ಲಿ ಬೇಜಾರೇ ಹೋಗುತ್ತೆ. ಓಕೆ ಗೈಸ್, ಇವಾಗ ಆಫೀಸಿಗೆ ಬಂದಿದ್ದೀನಿ. ನನ್ನ ಲೈಫಲ್ಲೂ ನಾನು ಆಫೀಸ್ಗಳಿಗೆ ನೋಡಿದವನ್ನೆಲ್ಲ ಬಂದು ಯಾವಾಗ ಅನ್ಸೋದು ಹಿಂಗೆಲ್ಲ ಬಂದರೆ ಹೆಂಗಿರುತ್ತಪ್ಪ, ಏನೇನಿರುತ್ತಪ್ಪ ಅಂತ. ಇಲ್ಲೆಲ್ಲ ನೋಡ್ರಿ, ಕಾಫಿ ಎಲ್ಲ ಮಾಡ್ಕೊಂಡು ನಾವೇ ಕುಡಿಬೋದು. ನನಗೆ ಆ ದುರಾದೃಷ್ಟನೋ ಏನೋ ಗೊತ್ತಿಲ್ಲ, ನನಗೆ ಆಫೀಸಿಗೆ ಸೇರಿಕೊಳ್ಳೋ ಅಂಥ ಹಣೆ ಬರ ಇರಲಿಲ್ಲ, ಓದೋ ಅಂಥ ಹಣೆ ಬರ ಇರಲಿಲ್ಲ, ಚೆನ್ನಾಗಿ ಓದಲಿಲ್ಲ. ನೋಡಿ ನಂತರ ಆಗ್ಬಿಡ್ತೀರ ನೀವು ಓದಿಲ್ಲ ಅಂತ ಅಂದರೆ ಜೀವನದಲ್ಲಿ. ಚೆನ್ನಾಗಿ ಓದಿ ಒಳ್ಳೇದಾಗಲಿ. ಅದಾದಮೇಲೆ ಇವಾಗ ನನ್ನ ಕಾರಲ್ಲಿ ನಿಂತೈತೆ ನೋಡ್ರಿ ಕೆಳಗಡೆ, ಕರೆಕ್ಟಾಗಿ ಇಲ್ಲಿಂದ ಕಾಣಿಸ್ತೈತೆ ನನ್ನ ಕಾರ್, ಸಖತ್ತಾಗಿ ಕಾಣಿಸ್ತಾ ಇದಪ್ಪ. ಇದೆಲ್ಲ ಮುಗಿಸ್ಕೊಂಡು ಇಲ್ಲೊಂದು ಇವೆಂಟ್ ನಡೀತೈತೆ, ಲಾಸ್ಟ್ ಮ್ಯಾಚ್ ನಡೀತೈತೆ. ಮ್ಯಾಚ್ ಮುಗಿದ್ಮೇಲೆ ಒಳಗಡೆ ಹುಡುಗರಿಗೆ ಹೋಗಿ ಟ್ರೋಫಿ ಎಲ್ಲ ಕೊಟ್ಟು ಮಾತಾಡಿಸ್ಕೊಂಡು ಹೊರಡೋಣ ಇಲ್ಲಿಂದ. ಅದಾದಮೇಲೆ ಬಲರಾಮನ ದಿನಗಳು ಪ್ರೀಮಿಯರ್ ಶೋ, ಸೆಲೆಬ್ರಿಟಿ ಪ್ರೀಮಿಯರ್ ಶೋಗೆ ಹೋಗಬೇಕು. ಲೇಟ್ ಆಗುತ್ತೆ, ಬೇಗ ಮುಗಿಸ್ಕೊಂಡು ಬೇಗ ಹೊರಟ್ಬಿಡೋಣ. ಇವಾಗ ಒಂದಷ್ಟು ಎಲ್ಲ ತೋರಿಸ್ತೀನಿ, ಬನ್ನಿ. ಏನು ಮೇಡಮ್, ನಿಮಗೆ ಹೆಂಗೆ ಕೆಲಸ ಇಲ್ಲಿ? ಯಾವಾಗ ಕರೆದೆ? ಏನು ನಾಗಿಣಿ ಥರ ಬಂದ್ಬಿಟ್ಟಿದ್ದೀರಾ? ಹೌದಾ? ಯಾಕೆ ಸುಂದರವಾಗಿರೋದು ನೀವು? ನಾನು ಕೇಳ್ತಾನೆ ಇರ್ತೀನಲ್ಲ, ಮಾತಾಡ್ರಿ. ಯಾಕ್ರಿ ನಚ್ಕೊಂತ ಇದ್ದೀರಾ? ಅಯ್ಯೋ, ಜಾಸ್ತಿ ನಗ್ಬೇಡಿ. ಯಾಕೆ ಹೇಳಿ, ಯಾಕೆ ಅಂತ ಕೇಳಿ. ಕೇಳ್ರಿ ಯಾಕೆ ಅಂತ ಕೇಳ್ರಿ, ಜಾಸ್ತಿ ನಗ್ಬೇಡಿ. ಮುತ್ತುದ್ರೋಗ್ಬಿಡುತ್ತೆ ನಿಮ್ಮ ನಗುನಲ್ಲಿ. ಗೈಸ್ ಇವಾಗ ಒಳಗಡೆ ಹೋಗ್ಬೇಕು, ಇವೆಂಟ್ ಮುಗ್ದೈತೆ, ಹುಡುಗರು ಇದಾರಂತೆ ಒಳಗಡೆ. ಸೊ ಹೋಗಿ ವಿನ್ನಿಂಗ್ ಪ್ರೈಸ್ ಫುಲ್ಲು, ಟ್ರೋಫಿ ಎಲ್ಲ ಕೊಟ್ಟು ಮುಗ್ಸೋಣ, ಒಳಗಡೆ ಹೋಗೋಣ ಬನ್ನಿ. ಅಯ್ಯೋ, ಅದು ನಾನೇ ಆಗಿಲ್ವಲ್ಲ, ಅದು ಧಾರವಾಡದಲ್ಲೇ ಸುಮ್ಮನೆ ಹೇಳ್ಕೊಂಡೇನು. And also welcome Simran Mahi. Guys, ಎಲ್ಲ ಥ್ಯಾಂಕ್ ಯು ಸೋ ಮಚ್. ಎಲ್ಲೆಲ್ಲಿಂದ ಬಂದಿರಾ ಅಂತ ಗೊತ್ತಾಯ್ತು ನನಗೆ. ಓಕೆ, ಐ ಡೋಂಟ್ ನೋ ಯಾರಿಗೆ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಇತ್ತು ಅಥವಾ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಆಯ್ತು ಅಂತ ನನಗೆ ಐಡಿಯಾ ಇಲ್ಲ. ಬಟ್ ಐ ಥಿಂಕ್ ಇದೊಂದು ಫಸ್ಟ್ ಸ್ಟೆಪ್ ನಾನ್ ತಗೊಂಡಿರೋದು, ಪರ್ಸನ್ ಆಗಿ ನಾನ್ ತಗೊಂಡಿರೋಂಥದ್ದು. ಬಿಕಾಸ್ ಯಾವ್ದೇ ಕನ್ನಡ ಸ್ಟ್ರೀಮರ್ ಇಷ್ಟು ತಗೊಂಡಿಲ್ಲ.
ಫಸ್ಟ್ ಟೈಮ್ ನಾನು ತಗೊಂಡಿದ್ದೀನಿ. ಅಂಡ್ ಮೋರ್ ನೆಕ್ಸ್ಟ್ ಫ್ರೀ ಫೈರ್ ಬರುತ್ತೆ, ಅದಾದ್ಮೇಲೆ ನೆಕ್ಸ್ಟ್ ವಿತ್ ಗಾಡ್ ಲೈಕ್ ಅಸೋಸಿಯೇಟೆಡ್ ಟೂರ್ನಮೆಂಟ್ಸ್ ಕೂಡ ಬರುತ್ತೆ. ಸೊ ದಟ್ ಗಾಡ್ ಲೈಕ್ ವಾರಿಯರ್ಸ್ ಪ್ರೋಗ್ರಾಮ್ ಇಂದ ನೆಕ್ಸ್ಟ್ ಟೂರ್ನಮೆಂಟ್ ಸೀಸನ್ 2 ಮೇ ಬಿ ಇನ್ 2-3 months ಅವಾಗಿನ ದೊಡ್ಡದಾಗಿ ಪ್ರಾಪರ್ ಲ್ಯಾಂಡ್ ಜೊತೆ ವಿತ್ ಆಡಿಯನ್ಸ್ ಎಕ್ಸ್ಪೀರಿಯನ್ಸ್ ಕೂಡ ಇರುತ್ತೆ. ಇದೊಂಥರ ಫ್ರೆಶ್ ಸ್ಟಾರ್ಟ್ ಅಂತ ಅಂತಾರಲ್ಲ ಆ ತರ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಯಾರು ಇನ್ನ ವೇಟ್ ಮಾಡ್ತಾ ಇದ್ದಾರೆ. ಎಷ್ಟೊಂದ್ ಜನ ಹೋದ್ರು ಆಚೆ ಮಾತಾಡ್ಸ್ಕೊಂಡು. ಅಂಡ್ ಇದೊಂಥರ ಹೊಸ ಎಕ್ಸ್ಪೀರಿಯನ್ಸ್, ನನಗೂ ಕೂಡ ಯಾವತ್ತೂ ಟ್ರೈ ಮಾಡಿರಲಿಲ್ಲ. ಇದೊಂಥರ ಬಿಗರ್ ರಿಸ್ಕ್ ಅಂತ ಅನ್ಸುತ್ತೆ. ನೆಕ್ಸ್ಟ್ ಫ್ರೀ ಫೈರ್ ಬರುತ್ತೆ, ಅದಾದ್ಮೇಲೆ ವಾರೆಂಟ್ ಬರುತ್ತೆ. ಎಸ್ ವಿನ್ನರ್ಸ್ ನಾನು ಪಾಯಿಂಟ್ಸ್ ಟೇಬಲ್ ನೋಡಿದೀನಿ. ನಿಮ್ಗೆ ಕೊಟ್ರ ಪಾಯಿಂಟ್ಸ್ ಟೇಬಲ್ ಇಲ್ವಾ? ಇಲ್ಲ ಅಲ್ಲ, ಇಬ್ರು ಇದ್ದಾರೆ ವಿನ್ನರ್ಸ್. ಇಬ್ರದ್ದು ಒಂದೇ ಪಾಯಿಂಟ್ಸ್ ಐತೆ. ನಾನ್ ನೋಡೋದೇ ಟೆನ್ಷನ್ ಆಗ್ತಾ ಇದೆ. ಅದ್ ಹೆಂಗರು ಇಬ್ರಲ್ಲಿ ಹೆಂಗ್ ವಿನ್ನರ್ ಅನೌನ್ಸ್ ಮಾಡ್ತೀರಾ ಅಂತ ಕೇಳಿದಾಗ ಪಾಯಿಂಟ್ಸ್ ಟೇಬಲ್ ಅಲ್ಲಿ ಕಿಲ್ ಪಾಯಿಂಟ್ಸ್ ಪ್ಲೇಸ್ಮೆಂಟ್ ಪಾಯಿಂಟ್ಸ್ ಅಲ್ಲಿ ವಿನ್ನರ್ ಅನೌನ್ಸ್ ಮಾಡ್ತಾರೆ ಅಂತ ಅದ್ರಲ್ಲಿ. ಬಟ್ ಪಾಯಿಂಟ್ಸ್ ಒಂದೇ ಇದೆ, ಇಬ್ರದ್ದು ಒಂದೇ ಪಾಯಿಂಟ್ಸ್ ಇದೆ. ರೆಡಿ? ವಿನ್ನರ್ಸ್ ಯಾರಂತ ಆಬ್ವಿಯಸ್ಲಿ ಕೆಲವೊಬ್ಬರಿಗೆ ಗೊತ್ತಿರುತ್ತೆ, ಕೆಳಗಡೆ ಇರ್ತೀರಂತ, ಬಟ್ ಮೇಲವ್ರಿಗೆ ಮಾತ್ರ ಗೊತ್ತಿರುತ್ತೆ. ಅನೌನ್ಸ್ ಪ್ಲೀಸ್. ಯಾರು? ಟೀಮ್ ಕ್ರೋನಸ್. ಇಬ್ರದ್ದು ಈಕ್ವಲ್ ಪಾಯಿಂಟ್ ಅಲ್ಲಿ ಇದ್ದಿರಲ್ಲ, ದೇವರೇ ಬೇಜಾರ್ ಆಗ್ತೈತೆ ಸೆಕೆಂಡ್ ಟೀಮ್ ಬಂದಿರೋರಿಗೆ. ಯಾ ಇಟ್ ಹ್ಯಾಪನ್ಸ್. ಟ್ರೋಫಿ ನೋಡಿದ್ರೆ ಟ್ರೋಫಿ ಇಷ್ಟ ಆಯ್ತಾ ಎಲ್ರಿಗೂ? ಚೆನ್ನಾಗಿದೆ ಟ್ರೋಫಿ. ನಾನ್ ನೋಡಿದೆ ಒಂದಷ್ಟು ಚಿಕ್ಕ ಪುಟ್ಟ ನಾರ್ಮಲ್ ಸ್ಕೂಲ್ ಕಾಲೇಜ್ ತರ ಟ್ರೋಫಿ ತೋರಿಸಿದ್ರು, ನನಗೆ ಇಷ್ಟ ಆಗ್ಲಿಲ್ಲ. ನನಗೆ ಯಾವ್ದಾದ್ರು ಒಂಚೂರು ನೋಡಿದ್ರೆ ಚೆನ್ನಾಗಿ ತಗೊಂಡೋಗಿ ಇಕ್ಕೋತಾರಲ್ಲ ಅಂತ ಹೇಳ್ಬಿಟ್ಟು ಈ ತರ ತರಿಸಿದ್ದೀನಿ. ಇಷ್ಟ ಆಗಿದೆ, ವೆಲ್ ಅಂಡ್ ಗುಡ್. ಆಕ್ಚುಲಿ ಸಿಮ್ರಾನ್ ಗೊತ್ತಿರುತ್ತಾ ಇರೋ ಗೊತ್ತಿಲ್ಲ, ಬಟ್ ಗೊತ್ತಿದ್ರೆ ನನ್ನ ಜೊತೆ ರೀಲ್ಸ್ ಮಾಡ್ತಾಳೆ. ಅಂಡ್ ಸಿಮ್ರಾನ್ ಕರ್ಕೊಂಡ್ ಬಂದಿದ್ದ ವಿಚಾರ ಏನಂತ ಅಂದ್ರೆ, ನಾನು ಸಿಮ್ರಾನ್ ಆಸ್ ಲೈಕ್ ನನ್ನ ಲೈಫಿಗೆ ಬಂದಾಗಿಂದ ನನ್ಗೆಲ್ಲ ಒಳ್ಳೇದೇ ಆಗುತ್ತೆ. ಸೊ ಐ ಫೀಲ್ ಸಿಮ್ರಾನ್ ಕೈಯಿಂದ ಟ್ರೋಫಿ ಕೊಡ್ಸಿದ್ರೆ ನಿಮ್ಗೂ ಕೂಡ ಒಳ್ಳೇದಾಗುತ್ತೆ, ಎಲ್ಲ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡು ಕರ್ಕೊಂಡ್ ಬಂದಿದ್ದೀನಿ ಸಿಮ್ರಾನ್. ಸೊ ಶಿಲ್ ಬಿ ಗಿವಿಂಗ್ ದ ಟ್ರೋಫಿ. ಎಸ್ ಹಾಯ್, ಗುಡ್ ಈವ್ನಿಂಗ್. ಯಾರ್ಯಾರು ವಿನ್ ಆಗಿದ್ದೀರಾ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಪಬ್ಜಿ ಬರೀ ಲಕ್ ಇಂದ ಗೆಲ್ಲಕ್ಕಾಗಲ್ಲ, ತುಂಬಾ ಡೆಡಿಕೇಶನ್ ಬೇಕು, ಹಾರ್ಡ್ ವರ್ಕ್ ಬೇಕು, ಸೊ ತುಂಬಾ ಪೇಷನ್ಸ್ ಬೇಕು. ಸೊ ಯಾರು ಗೆದ್ದಿದ್ದೀರಾ, ವೆರಿ ನೈಸ್, ಕೀಪ್ ಗ್ರೋಯಿಂಗ್ ಅಂಡ್ ಕೀಪ್ ಪುಷಿಂಗ್ ಯುವರ್ ಸೆಲ್ಫ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾರು ಗೆದ್ದಿಲ್ಲ, ಇಟ್ಸ್ ಓಕೆ, ದಿಸ್ ಓನ್ ಡಿಸೈಡ್ ಯುವರ್ ಡೆಸ್ಟಿನಿ. ಓಕೆ, ಅದಕ್ಕೆ ನಾನು ಬರ್ಬೇಕಾದ್ರೆ ನಾನು ಆಕ್ಚುಲಿ ಇವತ್ತು ನಂದು PPF ಕೊಟ್ಟಿದ್ದೆ BMW ಅನ್ನ. ಅಂಡ್ ಅದನ್ನ ತಗೊಂಡ್ ಬರಕ್ ಲೇಟ್ ಆಯ್ತು ನನಗೆ. ತಗೊಂಡ್ ಬಂದಿದ್ದ ಕಾರಣ ಏನಂತ ಅಂದ್ರೆ, ಇಟ್ ವಿಲ್ ಬಿ ಅ ಬಿಗ್ಗೆಸ್ಟ್ ಎಕ್ಸಾಂಪಲ್. ನಾನ್ ಗೇಮ್ ಆಡೇ ತಗೊಂಡಿದ್ದೀನಲ್ಲ, ನೀವು ಅದನ್ನ ನೋಡಿದ್ರೆ ಅಟ್ಲೀಸ್ಟ್ ನೀವು ತಗೋಬಹುದು ಇನ್ನೂ ಒಂದು ಇನ್ಸ್ಪಿರೇಷನ್. ಬಿಕಾಸ್ ನಾನು ಸ್ಟಾರ್ಟ್ ಮಾಡಕ್ 7 years ago ಎಷ್ಟೊಂದ್ ಜನ ಈ ಸ್ಪೋರ್ಟ್ ಸ್ಟಾರ್ಟ್ ಮಾಡಿದ್ರು, ಎಷ್ಟೊಂದ್ ಜನ ಬಿಟ್ಬಿಟ್ರು. ಇವಾಗ ನೀವ್ ಯಾರು ಕೂತಿರೋ ನೀವೆಲ್ಲ ಫ್ರೆಶ್ ಫೇಸ್, ನಾನು ತುಂಬಾ ಜನ ನೋಡೇ ಇಲ್ಲ ಇಲ್ಲಿರೋರ್ನ. ನೀವು ಕೂಡ ಅದೇ ಆಸೆ ಇಟ್ಕೊಂಡು ಗೇಮಿಂಗ್ ಅಲ್ಲಿ ಏನೋ ಅಚೀವ್ ಮಾಡ್ಬೇಕು ಅಂತಾನೆ ಹೇಳ್ಬಿಟ್ಟು ಇಷ್ಟೊಂದು ಪ್ರಯತ್ನ ಮಾಡ್ತಾ ಇರ್ತೀರಾ ಅಥವಾ ಹಾರ್ಡ್ ವರ್ಕ್ ಮಾಡ್ತಾ ಇರ್ತೀರಾ. ಸೊ ಅದಕ್ಕೋಸ್ಕರ ನಾನು ಅದೇ ಕಾರ್ ತಗೊಂಬರೋಣ ಅಂತ ಹೇಳ್ಬಿಟ್ಟು ಇಷ್ಟು ಲೇಟ್ ಆಯ್ತು. ಸಾರಿ ಏನಾದ್ರು ಡಿಲೇ ಆಗಿದ್ರೆ. ಇವ್ರು ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ಕರ್ನಾಟಕ ಅಂದ್ರೆ ಯಾವ ತರ ಇರುತ್ತೆ, ಟೂರ್ನಮೆಂಟ್ಸ್ ಯಾವ ತರ, ನಮ್ಮ ಹತ್ರ ಯಾವ್ದು ಇಲ್ಲ. ಬಟ್ ನಾನು BGMI ಕಾಂಟ್ಯಾಕ್ಟ್ ಮಾಡಿ ಕೇಳಿದಾಗ ನಾನು ಮಾಡ್ತಾ ಇದ್ದೀನಿ ಅಂತ ತಕ್ಷಣ ಸಪೋರ್ಟೆಡ್ ಮೀ ಮಾಡಿ ಅಂತ ಹೇಳ್ಬಿಟ್ಟು ಅಫಿಷಿಯಲ್ ಇಂದ ನನಗೆ ಪರ್ಮಿಷನ್ ಸಿಕ್ತು. ಸೊ ಇದೊಂದು ಫಸ್ಟ್ ಮಾಡಿದರೆ ಯಾವ್ದಾದ್ರು ಪ್ರೀವಿಯಸ್ಲಿ ಕರ್ನಾಟಕ ಥರ್ಡ್ ಪಾರ್ಟಿ ಟೂರ್ನಮೆಂಟ್ ವಿತ್ ಅಫಿಷಿಯಲ್ ಮಾಡಿಲ್ಲ ಅಲ್ಲ. ಐ ಥಿಂಕ್ ವಿ ಆರ್ ದ ಫಸ್ಟ್ ಗೈಸ್ ಅದನ್ನ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ನಮಗೆ ಪರ್ಮಿಷನ್ ಇದೆ BGMI ಅಫಿಷಿಯಲ್ ಇಂದ ಮಾಡೋದಕ್ಕೋಸ್ಕರ. ಸೊ ವಿಲ್ ಡೂ ಬೆಟರ್ ಆಗಿ ಇನ್ನೂ ಚೆನ್ನಾಗಿ ಮಾಡ್ಕೊಂಡು ಹೋಗೋಣ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಗೈಸ್. ಯಾರು ಚೆನ್ನಾಗಿದ್ರೆ, ಯಾರು ಸಪೋರ್ಟ್ ಮಾಡಿದ್ರೆ ಎಲ್ಲರಿಗೂ ಥ್ಯಾಂಕ್ ಯು. ಸೊ ಇವಾಗ ಏನಾದ್ರು ಪ್ರೊಸೆಸ್ ಇದೆಯಾ? ಟ್ರೋಫಿ ಕೊಡೋದಾ ಡೈರೆಕ್ಟ್? ಟ್ರೋಫಿ ಅಲ್ಲ, ಯಾ ಲೆಟ್ಸ್ ಗೋ. ಗೈಸ್ ಇವಾಗ ಟೂರ್ನಮೆಂಟ್ ಮುಗೀತು, ಒಂದಷ್ಟು ವಿನ್ನಿಂಗ್ ಪ್ರೈಸ್ ಪೂಲ್ ಎಲ್ಲ ಅನೌನ್ಸ್ ಮಾಡಿ ಇವಾಗ ವಾಪಸ್ ಹೋಗ್ತಾ ಇದೀವಿ. ಐ ಹೋಪ್ ಎಲ್ಲ ಎಂಜಾಯ್ ಮಾಡಿದ್ರ ಅಂತ ಅನ್ಕೊಂತೀನಿ. ಆದಷ್ಟು ಒಂದಷ್ಟು ಆಪರ್ಚುನಿಟಿ ಕೊಡ್ಬೇಕು, ಬಿಕಾಸ್ ನಾವು ಬೆಳಿಬೇಕಾದ್ರೆ ನಮಗೆ ಯಾರು ಎಂಕರೇಜ್ ಮಾಡಲಿಲ್ಲ. ಸೊ ಇವಾಗ ಬೆಳೆಯೋರಿಗೆ ನನ್ನ ಕಡೆಯಿಂದ ನಾನು ಬೆಳೆದಿರೋ ಸ್ಥಾನದಿಂದ ಎಂಕರೇಜ್ ಮಾಡ್ಬೋದು ಅಂತ ನನ್ನ ಅಭಿಪ್ರಾಯ. ಅದಕ್ಕೋಸ್ಕರ ಇಷ್ಟೊಂದು ಟ್ರೈ ಮಾಡ್ತಾ ಇದ್ದೀನಿ. ಸಿಮ್ರಾನ್, ಏನು ಹೇಳಕ್ಕೆ ಇಷ್ಟಪಡ್ತೀಯಾ? ಇಲ್ಲ, ತುಂಬಾ ಚೆನ್ನಾಗಿತ್ತು. ಲೈಕ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಸಕ್ಕತ್ತಾಗಿತ್ತು. ಮತ್ತು ಮಕ ಬಂದಾಗ ಹಂಗಿತ್ತು, ಇವಾಗ ಅರಳ್ಬಿಟ್ಟೈತೆ. ಹೋಗ್ಲುಬಿಟ್ಟೆ ಅಂತನಾ? ಹಾಂ ಹೊಡೋಣ. ಸರಿ ಆಯ್ತು, ಹೊಡೋಣ. ನಡಿ, ಫೋಟೋ ತಗೊಳಕ್ ಬರ್ತಾರಲ್ಲ, ಅವ್ರಿಗೆ ಫೋಟೋ ಕೊಟ್ಟು ಹೊಡೋಣ. ಇವಾಗ ಮುಗಿಸ್ಕೊಂಡ್ವಿ ನಾವು. ಆಲ್ಮೋಸ್ಟ್ ಇವಾಗ ಟೈಮ್ ಎಷ್ಟಾಗೈತೆ ಗೊತ್ತಾ? 7:30 ಆಗ್ಬಿಟ್ಟೈತೆ. ನಾವು ಅಲ್ಲಿಗೆ ಹೋಗೋ ಅಷ್ಟೊತ್ತಿಗೆ 8 ಗಂಟೆ ಆಗುತ್ತೆ. 55 ನಿಮಿಷ ತೋರಿಸ್ತಿದೆ. 8:15 ಅಂತೂ ಫಿಕ್ಸ್ ಆಗುತ್ತೆ. ಲೇಟ್ ಆಗುತ್ತೆ ಅಂತ ಅನ್ಸುತ್ತೆ. ಅಷ್ಟೊತ್ತಿಗೆ ಮೂವಿ ಸ್ಟಾರ್ಟ್ ಆಗಿದ್ರೆ ಏನೂ ಮಾಡೋಕ್ಕಾಗಲ್ಲ. ಹೋಗಿ ಅರ್ಧದಿಂದನೇ ಜಾಯ್ನ್ ಆಗಿ ನೋಡೋಣ. ಇವಳು ನೋಡ್ರಿ, ಇಲ್ಲೂ ತಿನ್ಕೊಂಡು ಕೂತವಳೆ. ಹೆಂಗಿತ್ತು ಅಂತ ಕೇಳಿದ್ರೆ ಚೆನ್ನಾಗಿತ್ತು ಅಂತಾಳೆ. ಏನು ಅಂತ ಕೇಳಿದ್ರೆ ಫ್ರೈಸು ಅಂತಾಳೆ. ಏನು ಹೇಳಿದ್ ನಿನ್ನಂತವ್ರಿಗೆ? ನನ್ಗೇನು ಗೊತ್ತಿತ್ತು ನೀವು ಅದು ಕೇಳ್ತೀರಾ ಅಂತ. ಇನ್ನೇನು ಗೊತ್ತು ನಿಂಗೆ ತಿನ್ನೋದು ಬಿಟ್ಟು? ವಾಟರ್ ಬಾಟಲ್ ತಗೊಳ್ಳೋಣ ಅಂತ. ನೀರು ಬಾಟ್ಲ್ ಅಂತೂ ಇಲ್ಲ ಇವಾಗ. ತಿನ್ನು, ನನಗೇನು ವಾಟರ್ ಬಾಟ್ಲ್ ಇಲ್ಲ. ಏನು ಮಾಡ್ತೀವಿ ಇವಾಗ? ಬೇಕು. ಎಲ್ಲಿಂದ ತರಲಿ? ರೋಡಿಂದ, ಅಂಗಡಿಯಿಂದ.
ಪಪ್ಪುಸಿ ಕುಡಿತ್ಯಾ? ಪಪ್ಪುಸಿ ಅಂದ್ರೆ ಪಪ್ಪುಸಿ ಅಂದ್ರೆ ಚಲುವಿನ ಚಿತ್ತಾರ ಫಿಲಂ ಬುಲ್ಲಿ ಅಂತ ಒಬ್ಬ ಇದ್ದ, ಆ ಪಪ್ಪುಸಿ ನಂಗೆ ಗೊತ್ತಿಲ್ಲ ಅನ್ಸುತ್ತೆ ಬಿಡು. ಮುಚ್ಚಿಗೆ ಪಪ್ಪುಸಿ ಬೇಕಾ? ಪಪ್ಪುಸಿ ಕೊಡ್ತೀನಿ ತಕ, ಸ್ವಲ್ಪ ಪಪ್ಪುಸಿ ತಕೊಳ್ಳೋಣ. ಪಪ್ಪುಸಿ ನಿಂಗೆ ಹೌದಾ, ಸರಿ ಆಯ್ತು, ಓಕೆ. ತಿನ್ನು ಚೆನ್ನಾಗಿ ತಿನ್ನು. ಇಂದ ತಿಂಡಿ ಪತಿ ಕೂರಿಸ್ಕೊಂಡು ಪಕ್ಕದಲ್ಲಿ ನಾನು ಕಷ್ಟಪಡ್ತಾರೆ ನೋಡಿ, ಡ್ರೈವರ್ ಆಗ್ಬಿಟ್ಟಿದ್ದೀನಿ ಅವಳಿಗೆ ನಾನು. ಅದು ಏನಂತ ಗೊತ್ತಿಲ್ಲ, ಇದು ಒಂದು ಭಾಳ ಅನ್ಸ್ಬಿಟ್ಟಿತ್ತು ನನಗೆ. ಇವಾಗ ಆರಾಮಾಗಿ ಹೋಗೋಣ. ಟ್ರಾಫಿಕಲ್ಲಿ ಆಬ್ವಿಯಸ್ಲಿ ಬ್ಲಾಕ್ ಮಾಡಿದ್ರೆ ನಿಮಗೂ ಏನಂತ ತೋರಿಸ್ತೀವಿ, ಟ್ರಾಫಿಕ್ ಅಂತ ತೋರಿಸ್ಕೊಂಡು ಹೋಗ್ಬೇಕಾಗುತ್ತೆ. ಅಲ್ಲೋಗಿ ಒಂದಷ್ಟು ಸೆಲೆಬ್ರಿಟೀಸ್ ಬಂದಿರ್ತಾರೆ, ಎಲ್ಲರನ್ನು ಮೀಟ್ ಮಾಡಿ ಹೇಗಿದೆ ಕಾರ್ ಅಂತ ರಿವ್ಯೂ ತಗೊಳ್ಳೋಣ. ಆದರೆ ಒಂದಷ್ಟು ಅಲ್ಲತ್ರ. ಸೊ ಹೋಗೋಣ ಬನ್ನಿ. ಸಿಮು, ಒಂದು ಹಾನೆಸ್ಟ್ ಆನ್ಸರ್ ಕೊಡು. BMW ಅಲ್ಲಿ ಕುತ್ಕೊಂಡಾಗ ತಾರಲ್ಲಿ ಕುತ್ಕೊಂಡ್ರೆ ಡಿಫ್ರೆನ್ಸ್ ಏನೈತೆ? ಥಾರಲ್ಲಿ ಕುತ್ಕೊಂಡಾಗ ಸ್ವಲ್ಪ ಮೇಲಿರ್ತೀನಿ, BMW ಅಲ್ಲಿ ಕುತ್ಕೊಂಡಾಗ ಸ್ವಲ್ಪ ಕೆಳಗೆ ಕುತ್ಕೋತೀನಿ ಅಷ್ಟೇ. ಮಿಕ್ಕಿದ ಎರಡು ನನ್ನ ಫೇವರೇಟ್ ಕಾರ್ಸ್. I Choose one. I can't. Choose one. I guess Thar ನಮ್ ಜೊತೆ ಇತ್ತು when we like ಏನು ಇರ್ಲಿಲ್ಲ ಅವಾಗ. ಏನಿರ್ಲಿಲ್ವಾ? Like financially Thar helped us so much as a man. ಫೈನಾನ್ಷಿಯಲಿ ಏನಿರ್ಲಿಲ್ವಾ? ಆ ಥರ ಎಲ್ಲ when we actually needed it was there. ಎಷ್ಟೊಂದು ಸಲ ಬೇರೆ ಕಾರ್ ಇರಲಿಲ್ಲ, ಅದಕ್ಕೆ ಅದ್ರಲ್ಲಿ ಓಡಾಡ್ತಾ ಇದ್ವಿ. I will Thar ಮೆಮೊರೀಸ್ಗೆ BMW ಹೊಸದು ಒಂದು New start. ಹೊಸ ಅಧ್ಯಾಯ. ಎರಡು ನನ್ನ ಫೇವರೇಟ್. ಇವಾಗ ಇಳಿಯೋ ಪರಿಸ್ಥಿತಿ ಇರಲ್ಲ, ಯಾಕೆ ಹೇಳು? ಇಬ್ರೇ ಹೋಗ್ತಾ ಇದೀವಲ್ಲ, ಎಲ್ಲೋ ಹಂಸಲ್ಲಿ ಇಳಿಯಂಗಿಲ್ಲ ಇವಾಗ. ಹಾ ನೋಡ್ರಿ, ನನ್ನ ವ್ಲಾಗಲ್ಲಿ ಜಾಸ್ತಿ ಮಾತಾಡಲ್ಲ ಇವಳು, ನಾನು ರೇಗಿಸ್ಬಿಡ್ತೀನಿ ಅಂತ. ನನ್ನ ಕೈಲಿ ಇರುತ್ತಲ್ಲ ಕ್ಯಾಮ್ರಾ, ನಾನು ರೇಗಿಸ್ಬಿಟ್ಟು ನಾನು ಏನ್ ಮಾಡ್ಬಿಡ್ತೀನಿ, ಅಲ್ಲಿಗೆ ಕಟ್ ಮಾಡ್ಬಿಡ್ತೀನಿ. ಇಲ್ಲಾಂದ್ರೆ ಅಕಸ್ಮಾತ್ ಇವ್ರು ಮಾತಾಡಿದ್ರು ಎಡಿಟರ್ಗೆ ಹೇಳ್ಬಿಟ್ಟು ಕಟ್ ಮಾಡೋದು ಅಷ್ಟೇ. ನನ್ನ ವ್ಲಾಗಲ್ಲಿ ಕ್ಯಾಮ್ರಾ ನನ್ನ ಕೈಲಿ ಇರುತ್ತಲ್ಲ, ನಾನು ಏನಾದ್ರು ಹೇಳ್ಬಿಡ್ತೀನಿ ವಾಪಸ್ ಅಂತ ಹೇಳ್ಬಿಟ್ಟು, ಮೇಡಮ್ ಮಾತಾಡಲ್ಲ ನನ್ನ ವ್ಲಾಗಲ್ಲಿ, ಎಕ್ಸ್ಟ್ರಾ ಚೆನ್ನಾಗಿ ರೋಸ್ಟ್ ಮಾಡ್ಬಿಡ್ತೀನಿ ಅಂತ ಹೇಳ್ಬಿಟ್ಟು. ಓ ಮೈ ಗಾಡ್, ಗೊಣ್ಣೆ ಸೊರಿತೈತ್ ಮೂಗಲ್ಲಿ ಒರ್ಸ್ಕೊ. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ? ಸುಮ್ಮನೆ ಹೇಳ್ದೆ, ಜೋಕು. ಹೋಗೋಣ. ಚೆನ್ನಾಗಿದ್ಯಾ? ಊಟ ಮಾಡ್ದ? ನನಗೆ ತಿನ್ನಕ್ ತಂದಿದ್ದು ನೀನು ತಿಂದ್ಬಿಟ್ಟಲ್ಲ. ಚೆನ್ನಾಗೇ ಇರ್ಲಿಲ್ಲ. ಮತ್ತೆ ಯಾಕೆ ತಿಂದೆ? ಗೈಸ್, ಹೆವಿ ಟ್ರಾಫಿಕ್. ಇನ್ನ 32 ನಿಮಿಷ ಆಯ್ತು, 9 ಕಿಲೋಮೀಟರ್ ಐತೆ. ಟೈಮ್ ಆಲ್ರೆಡಿ ನೋಡ್ರಿ, ಒಳ್ಳೆ ಟೈಮ್ ಇಲ್ಲ ಆಯ್ತಾ, 19:45, 7:45, 7 ಗಂಟೆಗೆ ನಮಗೆ ಇನ್ವೈಟ್ ಮಾಡಿರೋದು ನೋಡ್ರಿ. ಟ್ರಾಫಿಕ್ ಸಿಗ್ನಲ್ ಬಿಡ್ತಾನೆ ಇಲ್ಲ. ಬೆಂಗಳೂರು ಟ್ರಾಫಿಕಲ್ಲಿ ಯಾವುದೇ ಕಾರಣಕ್ಕೂ ಸಿಗಾಕೊಂಬಿಡ್ದು, ಉರ್ದು ತಿಕ್ಕ ಅರ್ದು ಊರ್ ಬಾಗ್ಲ ಹೋಗುತ್ತೆ, ಅಷ್ಟು ಉರ್ದೋಗುತ್ತೆ. ಅಂಡ್ ಮೋರೋವರ್ ಈ ಕಾರಲ್ಲಂತೂ ಒಂದು ಸ್ವಲ್ಪ ಕಂಫರ್ಟಬಲ್ ಆಗಿದ್ದೀನಿ. ತಾರಲ್ಲಿ ಆಗಿದ್ರೆ ಇನ್ನೂ ಉರ್ದೋಗೋದು, ಬಿಕಾಸ್ ಅದು ಮ್ಯಾನ್ಯಲ್ ಎಲ್ಲ ಡ್ರೈವ್ ಮಾಡ್ಬೇಕಾದ್ರೆ 2 ಕಾಲು ಯೂಸ್ ಮಾಡ್ಬೇಕು. ಇದು ಸ್ವಲ್ಪ ಎಕ್ಸ್ಲೇಟರ್ ಬ್ರೇಕು ಅಷ್ಟೇ ಇರೋದ್ರಿಂದ. ಅಂಡ್ ಮೋರೋವರ್ ಇದು ಆಟೋಮೆಟಿಕ್ ಬ್ರೇಕ್. ಯಾವ ಥರ ಅಂದರೆ ಬ್ರೇಕ್ ನಾನು ಹಿಡ್ದಿಲ್ಲ ಅಂತ ಅಂದ್ರೆ ಹಿಂದಕ್ಕೆ ಮೂವ್ ಆಗಲ್ಲ ಕಾರ್. ಇದು ತಾರಲ್ಲಿ ಹಂಗಲ್ಲ, ಹಿಡ್ಕೊಂಡೇ ಇರಬೇಕು, ಎಲ್ಲ ಸ್ವಲ್ಪ ಅಲರ್ಟ್ ಆಗಿರ್ಬೇಕು. ಇದ್ರಲ್ಲಿ ಸ್ವಲ್ಪ ಕಂಫರ್ಟಬಲ್ ಆಗಿ ಹೋಗ್ಬೋದು, ಕಂಫರ್ಟಬಲ್ ಆಗಿ. ಆ್ಯಂಡ್ ಆ್ಯಕ್ಚುಲಿ ಇದರಲ್ಲಿ ನಂಗೆ ನಿದ್ದೆ ಬರುತ್ತೆ ಡ್ರೈವ್ ಮಾಡ್ಬೇಕಾದ್ರೆ, ಅಷ್ಟು ಕಂಫರ್ಟಬಲ್ ಐತೆ ಇದು ಕಾರು. ಸೊ ಅದಾದಮೇಲೆ ಡ್ರೈವರ್ ರಿವ್ಯೂ ಒಂದು ಕೊಡಬೇಕು ಅಂದರೆ, ನಾನು ಒಂದು ವಾರ ಓಡಿಸಿ ಏನೇನು ಅನ್ನಿಸ್ತು, ಏನೇನು ಗೊತ್ತು ನನಗೆ ಅಂತ ಅದನ್ನೆಲ್ಲ ನಾನು ಅಪ್ಡೇಟ್ ಮಾಡ್ತೀನಿ. ಇನ್ನು ಈ ಟ್ರಾಫಿಕಲ್ಲಿ ಹೋಗೋಷ್ಟೊತ್ತಿಗೆ ನಾನು ಬ್ಲಾಸ್ಟು. ನಾನು ಹೋಗೋಣ, ಹೆಚ್ಕೋ ಗೈಸ್. ಇವಾಗ ಎಂಟ್ರ್ ಆಗಿದ್ದೀವಿ, ಸೊ ಹೋಗ್ಬೇಕು ಇವಾಗ. ಒಳಗಡೆ ಹೋಗೋಣ, ಥಿಯೇಟ್ರಿಗೆ ಬಂದಿದ್ದೀವಿ. ಕಾರ್ ನೋಡ್ರಿ ಪಾರ್ಕ್ ಮಾಡೋದು ಯಾವ ಥರ ಪರಿಸ್ಥಿತಿ ಬಂದೈತೆ ಅಂತ. ಕೆಳಗಡೆ ಮೇಲೆ ಹತ್ಬಿಟ್ರೆ ಸುಮ್ಮನೆ ಅದು ಹೊಡಿಯುತ್ತೆ ಅಂತ ಹೇಳ್ಬಿಟ್ಟು ಕೆಳಗಡೆ ಹಾಫ್ ಪಾರ್ಕಲ್ಲಿ ಮಾಡ್ಬಿಟ್ಟಿದ್ದೀನಿ. ಸಾಗದಾಗ ಕಾಣ್ತೈತಪ್ಪ ಕಾರು. ಸಿಮು, PPF ಆದಮೇಲೆ ಕಾರ್ ಹೆಂಗೆ ಕಾಣಿಸ್ತೈತೆ? PPF ಆಗೈತೆ ಅದು ಆ್ಯಕ್ಚುಲಿ ಇವಾಗ, ಅದಕ್ಕೆ ಗ್ಲೋ ಆಗ್ತಾ ಇರೋದು ಲೈಟಲ್ಲಿ. ಇಲ್ಲ, ಮುಂಚೆನೇ ಗ್ಲೋ ಆಗ್ತಿತ್ತು. ನೀನು ಬಿಸಿಲಲ್ಲಿ ನೋಡಿಲ್ಲ ಅಲ್ಲ? ಕಳೆದೋಗ್ಬಿಡ್ತೀಯ ನಾಳೆ ವ್ಲಾಗಲ್ಲಿ. ಬಿಸಿಲಲ್ಲಿ ನೋಡಿ ಗೊತ್ತಾಗುತ್ತೆ ಹೆಂಗೆ ಕಾಣ್ತಾ ಇತ್ತು ಕಾರು ಅಂತ. ತುಂಬ ಶೈನಿಂಗ್ ಐತಿ ಇವಾಗ ಕಾರು. ಚೆನ್ನಾಗಿ ಕಾಣಿಸ್ತೀವಿ. ನನ್ನ T-ಶರ್ಟ್ ಮ್ಯಾಚಿಂಗ್ ಅದಕ್ಕೆ ಹಾಕೊಂಡ್ಬಂದಿರೋದು ಇವತ್ತು. ಅದು ತುಂಬಾ ಚೆನ್ನಾಗಿದೆ, ಆ ಕಲರ್. ಶರ್ಟ್ ಕಲರ್ ಚೆನ್ನಾಗಿದೆ. ಹೌದಾ? ಹಂಗೆ ಬ್ರೌನ್ ಇದೆ, ಅದು ರೆಡ್ಡಿಶ್ ಬ್ರೌನ್ ಇದೆ. ಇದು ಯಾವ್ದು ಬ್ರೌನು? ಇದು ಫುಲ್ ಮರೂನ್. ಹಾಂ, ರೆಡ್ಡಿಶ್ ಮರೂನ್. ಬನ್ನಿ ಗೈಸ್, ಮೇಲೆ ಹೋಗೋಣ. ನಮ್ಮ ಹುಡುಗರು ಒಂದಷ್ಟು ಜನ ಬಂದವ್ರೆ. ಥಿಯೇಟ್ರಲ್ಲಿ ಹೋಗಿ ಯಾರ್ಯಾರು ಬಂದಿದ್ದಾರೆ, ಯಾರ್ಯಾರು ಸೆಲೆಬ್ರಿಟೀಸ್ ಇದ್ದಾರೆ ಎಲ್ಲರನ್ನೂ ಮಾತಾಡ್ಸೋಣ. ಮಾತಾಡಿಸಿ ಮುಗಿಸ್ಕೊಂಡು ಮನೆಗೆ ಹೋಗೋಣ. ಬ್ರೋ ಏನು ಸಮಾಚಾರ ಗೈಸ್? 2 ವರ್ಷ ಆದ್ಮೇಲೆ ಸಿಗ್ತಾ ಇದೀವಿ ನಾನು ನಿರಂಜನ್. BMW ತೋರಿಸ್ತೀನಿ ಆಮೇಲೆ ಸಿಕ್ಕಿದ್ರೆ.
ಒಂದು ಸ್ಕೂಟಿ ಬಗ್ಗೆ ಮಾತಾಡೋಣ ಅಂತಿದ್ರೆ ಮತ್ತೆ ಹೋಗಿದ್ರು ಗೈಸ್, ಸ್ಕೂಟಿ ಗಿವ್ ಅವೇ ಐತೆ. 2 ವರ್ಷದಿಂದ ಇವ್ರು ಬಿಸಿ ಇದ್ರು, ನಾನ್ ಬಿಸಿ ಇದ್ರು. ನೆಕ್ಸ್ಟ್ ಟೈಮ್ ಜುಲೈ ಮಾಡೋಣ. ಎನಿವೆ ನೋಡಿ ಖುಷಿ ಆಯ್ತು. ಕಂಗ್ರ್ಯಾಚುಲೇಷನ್ BMW. ತುಂಬಾನೇ ಖುಷಿ ಆಯ್ತು. ಅತಿ ವೇಗ ತಿಥಿ ಬೇಗ, ಸೊ ಮೆತ್ತು ಓಡ್ಸೋದು ಅಷ್ಟೇ. ಗೈಸ್, ಒಂದು ಸ್ಕೂಟಿ ಗಿವ್ ಅವೇ ಐತೆ ನನ್ನ ಕಡೆಯಿಂದ, ನಿರಂಜನ್ ಬ್ರೋ ಕಡೆಯಿಂದ. ಬಿಸಿ ಶೆಡ್ಯೂಲ್ಸ್ ಇಂದ ಮಾಡಕ್ಕಾಗಿಲ್ಲ. ನೆಕ್ಸ್ಟ್ ತಿಂಗಳು ಜುಲೈಯಲ್ಲಿ ಮಾಡ್ತೀವಿ ಬ್ರೋ. ನಿಮ್ ಪ್ಲೀಸ್ 100%. ನೀವು ಕೊಡ್ತೀನಿ ಬಟ್ ಡಿವಿ ಜೊತೆ ನೋಡಿದೆ ಬ್ಲಾಗ್, ಅಮೇಸಿಂಗ್ ಆಗಿ ಸಾಕಾಗಿ. ಥ್ಯಾಂಕ್ ಯು ಸೋ ಮಚ್. ಖುಷಿ ಆಯ್ತು. ಥ್ಯಾಂಕ್ ಯು, ವೆರಿ ಗುಡ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಸಿಗಲ್ಲ, ಒಂದು ಒಳ್ಳೆ ಬ್ಲಾಗ್ ಮಾಡ್ಬೇಕು ನಾನು. ಪಕ್ಕ ಮಾಡಿ. ನೀವು ಸಿಗ್ಬೇಕಲ್ಲ ನೀವು. ನಿನ್ಗೋಸ್ಕರ ಸಿಗ್ತೀನಿ ಬ್ರೋ. ಏನ್ ಸಮಾಚಾರ ಬ್ರೋ? ನೀವು ಹೊಡಿಸ್ಕೊಂಬೇಕಾರೆ ಬಂದೆ ಬ್ರೋ. ನಾನು ಚಾಟಿಗೆ ಹೊಡಿಸ್ಕೊಂಬೇಕಾರೆ ಫಸ್ಟ್ ಬರ್ಬೇಕಾಗಿತ್ತು, ಹೊಡಿತಿದ್ದೆ ಅವಾಗ. ಹೌದಾ? ನೋಡೇ ಇಲ್ಲ ಬ್ರೋ ನಾನು. ನೀವು ಫಸ್ಟ್ ಟೈಮ್ ಮೀಟ್ ಆಗ್ತಾ ಇರ ಅನ್ಸುತ್ತೆ. ಸಿಮ್ರಾನ್ ಫಸ್ಟ್ ಟೈಮ್ ಮೀಟ್ ಆಗ್ತಾ ಇರ ಅನ್ಸುತ್ತೆ. ಚೆನ್ನಾಗಿರೋ ಬ್ರೋ? ಬರೀ ಕಾಂಟ್ರವರ್ಸಿಲ್ ನೋಡ್ತಾ ಇದ್ದೀನಿ ನಿಮ್ಮನ್ನ. ಗೈಸ್, ಆಲ್ಮೋಸ್ಟ್ 2 years ಇಂದ ಪರಿಚಯ. ಫೈನಲಿ ಬ್ರೋ 1 ವರ್ಷ ಆಯ್ತು ಮೀಟ್ ಆಗಿ. 1 ವರ್ಷ ಆಯ್ತು. ಆಫ್ಟರ್ 1 year ಮತ್ತೆ ಮೀಟ್ ಆಗಿದ್ದೀನಿ ವಿನಯ್ ಬ್ರೋನ. ವೆರಿ ಗ್ರೇಟ್ ಪರ್ಸನಾಲಿಟಿ. ಒಂದೇ ವಿಚಾರ, ಮತ್ತೆ ಸಿಗಕ್ ಆಗಿಲ್ಲ ಅಂತ ಅಂದ್ರೆ, ಡೆವಿಲ್ ಶೂಟ್ ಇತ್ತು, ಅದಾದ್ಮೇಲೆ ನೆಕ್ಸ್ಟ್ ಈ ಶೂಟ್ ಬಂತು, ಸಿಗಕ್ ಆಗಿರ್ಲಿಲ್ಲ. ಇವಾಗ ಫೈನಲಿ ಈ ಪ್ರೀಮಿಯರ್ ಅಲ್ಲಿ ಸಿಕ್ಕಿದೀವಿ ಬ್ರೋ. ಕಾರ್ ತೋರಿಸ್ತೀನಿ ಆಮೇಲೆ. ಓನ್ಲಿ ರೀಸನ್, ಆಕ್ಚುಲಿ ನಾವು ಜಾಸ್ತಿ ಆಚೆ ಕಡೆ ತಿರ್ಗಾಕ್ ಹೋಗಲ್ಲ, ಬಟ್ ವಿನಯ್ ಬ್ರೋ ಕರೆದ್ರು ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಆಲ್ವೇಸ್ ಗ್ರೇಟ್ ಹ್ಯೂಮನ್. ಥ್ಯಾಂಕ್ ಯು ಸೋ ಮಚ್ ಬ್ರೋ, ಇನ್ವೈಟ್ ಮಾಡಿ. ಇನ್ನೂ ಆಲ್ ದ ಬೆಸ್ಟ್, ಇನ್ನೂ ದೊಡ್ಡದಾಗಿ ಮಾಡಿ. ನೆಕ್ಸ್ಟ್ ಪ್ರಾಜೆಕ್ಟ್ ಬರ್ತಾ ಇನ್ನ 4 ಇದೆ. ಇವಾಗ ಯಾವ್ದು ನೆಕ್ಸ್ಟ್ BRP ಮಾಡ್ತೀನಿ. ದಿಲಾರಂಗ ಭಾಷಾ ಜೊತೆ. ಇನ್ನ ಗ್ರೇಟರ್ ಹೈಟ್ಸ್ ಅಲ್ಲಿ ನೋಡಕ್ ಇಷ್ಟಪಡ್ತೀವಿ ವಿನಯ್ ಬ್ರೋ. ಸ್ಟಾರ್ಟಿಂಗ್ ಸಿಗ್ದು ಅದೇ ಹೇಳ್ತಾ ಇದ್ವಿ. ಪರ್ಸನ್ ಆಗಿ ತುಂಬಾ ಒಳ್ಳೆಯವರು, ಬಟ್ ಸ್ವಲ್ಪ ಅಗ್ರೆಸಿವ್ ಇರೋದ್ರಿಂದ ನಿಮಗೆ ಆಬ್ವಿಯಸ್ಲಿ ಆತರ ಅಂದ್ರೆ ಬ್ರೋ, ಅದು ಆಬ್ವಿಯಸ್ಲಿ ಅದೇ ತರ ಕಾಣಿಸುತ್ತೆ ಕ್ಯಾರೆಕ್ಟರ್. ಯಾಕೆ ಹೇಳ್ರಿ, ನನ್ಗೂ ಹಂಗೆ ತರ ಆಗುತ್ತೆ. ಬೈತೀವಿ, ಅದಕ್ಕೋಸ್ಕರ ಕೆಟ್ಟವ್ರು ಆಬ್ವಿಯಸ್ಲಿ. ಮೂವಿ ಮುಗ್ದೈತೆ ಅದತ್ರ ಅಂದ್ರು. ನಾನು ಆಕ್ಚುಲಿ ವೆಯ್ಟ್ ಮಾಡ್ತಾ ಇದ್ದೆ. ಇಲ್ಲಿ ನೋಡ್ರಿ ಮೇಡಮ್, ಅವಾಗಿಂದ ಎಷ್ಟು ತಗೋಸ್ಕೊಂಡಿದ್ದೆ ಫೋಟೋಸ್? ವಿಡಿಯೋಸ್ 20ಗಿನ ಫೋಟೋಸ್ ಜಾಸ್ತಿ ಇದ್ರೆ ಅರ್ಧ ಗಂಟೆಯಿಂದ ತೆಗೆಸ್ಕೊಂತಾನೆ. ಒಳ್ಳೆ ಸಮಾಧಾನ ಆಗ್ತಾ ಇಲ್ಲ ಅವಳಿಗೆ. ಪ್ರಾಬ್ಲಮ್ ಏನಿಲ್ಲ, ಹಾಕದೆ ಎಷ್ಟು ಹಾಕದ ಇರೋ ಅಷ್ಟೇ ತಾನೇ ಹಾಕೋದು. ಇನ್ನ ಎಷ್ಟು ತೆಗೆಸ್ಕೊಂತೀಯ? ಹೆಂಗಾರು ಚೆನ್ನಾಗಿದ್ಯಾ? ಅದನ್ನ ಹಾಕ್ರು ಮಾಡ್ಬೇಕಾ? ಯಾಕೆ ಚೆನ್ನಾಗಿದ್ಯಾ? ಹೆಂಗಾರು ಅಪ್ಲೋಡ್ ಮಾಡ್ತೀವಿ ತಾನೆ, ಕಾಣಿಸುತ್ತಲ್ಲ ಅದು. ಅಪ್ಲೋಡ್ ಮಾಡಿದ್ರೆ ಕಾಣಿಸಲ್ಲ ಅದು. ಮತ್ತೆ ಇನ್ನೇನು ಪ್ರಾಬ್ಲಮ್ ಇದೆ? ನೀವು ಜಾಸ್ತಿ ಮಾತಾಡ್ತಲ್ಲ ಇವತ್ತು. ಪೇಮೆಂಟ್ ಕಡಿಮೆ ಮಾಡಿದ್ದೀನಿ ಅಂತ ಅನ್ಸುತ್ತೆ. ಎಷ್ಟು ಬೇಕು ಪೇಮೆಂಟ್ ನಿಮಗೆ ಮಾತಾಡೋಕ್ಕೆ? ಎಕ್ಸ್ಟ್ರಾ ನಿನಗೆ ಫ್ರೆಂಚ್ ಫ್ರೈಸು, ಒಂದು ಚಿಕನ್ ಪಾಪ್ಕಾರ್ನ್ ಕೊಡ್ಸಿರೋದು ಜಾಸ್ತಿ. ನಿಮಗೆ 200 ಎಕ್ಸ್ಟ್ರಾ ಬೇರೆ ಕೊಡ್ಬೇಕಾ? ನಿಮಗೆ ಆಗಲ್ಲ. ನಾನು ಮಾತಾಡ್ಬೋದು, ಏನಿಲ್ಲ. ಇಲ್ಲಿ ಏನಾದ್ರು ಸ್ವಲ್ಪ ನನಗೆ ಇವರು ನಾಕ್ ಮಾಡ್ಬಿಟ್ರೆ ಅಂದ್ರೆ ಅಜೀಬ್ ಮಾಡ್ಬಿಟ್ರೆ ಐ ಫೀಲ್ ರಿಯಲಿ ಬ್ಯಾಡ್. ಸೊ ಅದಕ್ಕೆ ಇವ್ರ ಬ್ಲಾಗಲ್ಲಿ ಕಟ್ ಮಾಡೋದಕ್ಕೆ ಆಗಲ್ಲ ಅಂತ ನಾಟ್ ಸ್ಪೀಕಿಂಗ್. ಜಾಸ್ತಿ ನಾನು ಮಾತಾಡ್ಬೋದು, ಬಟ್ ಮೂವಿ ನೋಡಿದೆ ಇವ್ರು ಏನ್ ಗೊತ್ತಾ, ಇನ್ನೊಂದು ಕ್ಯಾಮ್ರಾ ಹಿಂದೆ ನನ್ನ ಹತ್ರ ಈ ಥರ ಎಲ್ಲ ಬಿಹೇವ್ ಮಾಡಲ್ಲ. ಅಂದ್ರೆ ನಂಗೆ ಟಾಂಟ್ ಕೊಡೋದೆಲ್ಲ, ಅಂದ್ರೆ ಪಾಯಿಂಟ್ ಟು ಪಾಯಿಂಟ್ ಮಾತಾಡೋದೆಲ್ಲ ಮಾಡಲ್ಲ. ಕ್ಯಾಮ್ರಾ ಮುಂದೆ ಮಾತ್ರ ಹಿಂಗೆ ಮಾತಾಡೋದು. ಕ್ಯಾಮ್ರಾ ಹಿಂದೆ ಯುಲ್ ಬಿ ಅ ವೆರಿ ಮಚ್ ಲೈಕ್ ಫುಲ್ ಜೆಂಟಲ್ಮನ್ ಟೈಪ್ ಇರುತ್ತೆ. ಕ್ಯಾಮ್ರಾ ಮುಂದೆನೇ ಹಿಂಗೆ ಆಡೋದು. ಕ್ಯಾಮ್ರಾ ಮುಂದೆನೆ ಬೇಕಾಗಿರೋದು ಪರ್ಫಾರ್ಮೆನ್ಸು. ರಿಯಲ್ ಲೈಫಲ್ಲೂ ಬೇಕಾಬಿಟ್ಟು ಏನೇನೋ ಮಾತಾಡ್ಕೊಂಡು ಓಡಾಡಕ್ಕಂತ. ಕ್ಯಾಮ್ರಾ ನೋಡೋದೇನಕ್ಕೆ, ಜನ ಏನಕ್ಕೆ ನೋಡ್ತಾರೆ? ಇಟ್ಸ್ ನಾಟ್ ಫೇಕ್, ಇಟ್ ಈಸ್ ಅ ಕ್ಯಾರೆಕ್ಟರ್. ಡಿಫ್ರೆಂಟ್ ಸೆಟ್ ಆಫ್ ಕ್ಯಾರೆಕ್ಟರ್ಸ್. ಒಂದ್ ಕಡೆ ಒಂದು, ಇನ್ನೊಂದ್ ಕಡೆ ನಾಟ್ ವಿತ್ ಮೀ. ನಾಟ್ ವಿತ್ ಯು ಆಬ್ವಿಯಸ್ಲಿ, ಬಟ್ ನಾನು ಹೇಳ್ತಾ ಇರೋದು ಆನ್ ಕ್ಯಾಮ್ರಾ ಆಫ್ ಕ್ಯಾಮ್ರಾ ಡಿಫ್ರೆಂಟ್. ಇವಾಗ ಲೈವಲ್ಲಿ ನಾನು ಬೈತಾ ಇರ್ತೀನಿ, ರಿಯಲ್ ಲೈಫಲ್ಲಿ ಬೈತಾ ಇರ್ತೀನಿ ಯಾರಿಗಾದ್ರು. ಕ್ರಿಕೆಟ್ದಾಗ ಮಾತಾಡ್ಕೊಂಡು ಬರ್ತೀನಿ, ಚೆನ್ನಾಗಿದೆಯಾ ಕಣೆ, ಸಕ್ಕತ್ತಾಗಿದೆಯಾ ಕಣೆ, ಸೂಪರ್, ವಾವ್, ಸೋ ನೈಸ್. ಓಡೋಣ ಗೈಸ್, ಕೆಳಗಡೆ ಹೋಗಿ ಏನಾರು ತಿನ್ಕೊಂಡು ಮನೆಗೆ ಹೋಗ್ಬೇಕು. ಆ ಚಿಲ್ಪಿಲೇನೋ ಏರ್ಪೋರ್ಟ್ಗೆ ಹೋಗೋಣ ಅಂತ ಅವನೇ. ಇವಳು ಪಕ್ಕ ಸುಸ್ತಾಗಿರ್ತಾಳೆ, ಮನೆಗೆ ಹೋಗೋಣ ಅಂತ ಅಂತಾಳೆ. ಒಂಚೂರು ಮಾತಾಡ್ಕೊಂಡು ಡಿಸೈಡ್ ಮಾಡ್ಕೊಂಡು ಕೆಳಗಡೆ ಹೋದ್ಮೇಲೆ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಸೊ ಗೈಸ್, ಟೈಮ್ ಬಂದ್ಬಿಟ್ಟು 4 ಗಂಟೆ ನೋಡ್ರಿ. ಮಾರ್ನಿಂಗ್ 4 ಗಂಟೆ ಮಾರ್ನಿಂಗು. ಸೊ ಇವಾಗ ಮನೆಗೆ ಬಂದಿದ್ದೀನಿ. ಹೆವಿ ಸ್ಟ್ರೆಸ್ಸು, ಹೆವಿ ಕೆಲಸಗಳು, ಒಂದೊಂದಲ್ಲ ಒಂದಷ್ಟು ತಲೆನೋವುಗಳೈತೆ. ಸೊ ನೋಡ್ಬೇಕು ಯಾವ ಥರ ಏನೇನು ಕ್ಲಿಯರ್ ಮಾಡ್ಬೇಕಂತ. ಮೂವಿ ನೋಡಿದೆ, ಮೂವಿ ವಾಸ್ ಗುಡ್, ಚೆನ್ನಾಗಿತ್ತು. ಕನ್ನಡ ಇಂಡಸ್ಟ್ರಿಗೆ ಅಂತ ಮಾಡಿರೋ ಕನ್ನಡ ಮೂವಿ, ಹೋಗಿ ನೋಡಿ ಸಪೋರ್ಟ್ ಮಾಡಿ. ಅದಾದಮೇಲೆ ಒಂದು ಏನಾದರೂ ಎವ್ರಿಡೇ ಏನಾದ್ರು ಒಂದು ಕೋಟ್ ಹೇಳಬೇಕು ಅಂತ ಅನಿಸುತ್ತೆ.
ಒಂದಷ್ಟು ಜನ ಸಿಕ್ಕಿದ್ರು, ಖುಷಿ ಆಗುತ್ತೆ ಎಲ್ಲರೂ ಸಿಕ್ಕಿ ಖುಷಿಯಿಂದ ಮಾತಾಡಿಸಿದಾಗ. ಆ್ಯಂಡ್ ಮೋರೋವರ್ ಎಷ್ಟೊಂದು ಜನ ಪಾಸಿಟಿವ್ ಆಗಿ ತೊಗೊಂಡಿದ್ದಾರೆ. ಬಿಯಾಂಡ್ ಒಳ್ಳೆ ತೊಗೊಂಡಿದ್ದು ಬ್ರೋ, ಚಾಲೆಂಜ್ ಕ್ರೇಜಿ ಆಗಿತ್ತು ಬ್ರೋ, ಆ್ಯಟಿಟ್ಯೂಡ್ ತುಂಬ ಇಷ್ಟ ಆಯಿತು ಅಂತ, ಅದೆಲ್ಲ ಖುಷಿ ಆಗುತ್ತೆ. ಆ್ಯಂಡ್ ಇಫ್ ಐ ವಾಂಟ್ ಟು ಸೇ ಯು ಗೈಸ್ ಸಮಥಿಂಗ್ ಅಂತ ಅಂದರೆ, ಲೈಫಲ್ಲಿ ಯಾವತ್ತೂ ಕೂಡ ಯಾರನ್ನೂ ಕಳ್ಕೊಳ್ಬೇಡಿ, ಅಥವಾ ಯಾರಿಗೂ ಏನೋ ಅಂತಾರಲ್ಲ ಲೈಕ್ ಯಾರ ನಂಬಿಕೆನೂ ಕಳ್ಕೊಬೇಡಿ. ಹಿಂಗಾಗುತ್ತೆ ಅಂತ ಅಂದರೆ ಒಬ್ಬರು ಒಂದೇ ಒಂದು ಸಲ ನಿಮ್ಮ ಮೇಲಿರೋ ನಂಬಿಕೆನ ಕಳ್ಕೊಂಬಿಟ್ರೆ ಅವ್ರು ಮತ್ತೆ ನಿಮ್ಮನ್ನು ಲೈಫಲ್ಲಿ ಯಾವತ್ತೂ ಟ್ರಸ್ಟ್ ಮಾಡಲ್ಲ. ನೀವೆಷ್ಟೇ ಕರೆಕ್ಟಾಗಿರಿ, ನೀವೇನೇ ಮಾಡಿ ಹೆಂಗೆ ಇರಿ, ಆ ಪರ್ಸನ್ ನಿಮ್ಮ ಲೈಫಲ್ಲಿ ಮತ್ತೆ ವಾಪಸ್ ತರೋಕ್ಕಾಗಲ್ಲ. ಸೊ ಈ ಥರ ಡೈಲಿ ಅಥವಾ ವ್ಲಾಗ್ಸ್ ಹಾಕಿದಾಗೆಲ್ಲ ಒಂದೊಂದು ಕೋಟ್ ಹೇಳ್ತೀನಿ ಲಾಸ್ಟ್ ಫಿನಿಷ್ ಮಾಡ್ಬೇಕಾರೆ. ಐ ಹೋಪ್ ಇಷ್ಟ ಆಗಿತ್ತು ವ್ಲಾಗ್ ಅಂತ ಅನ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮತ್ತೆ ಸಿಗೋಣ ಮುಂದಿನ ವ್ಲಾಗ್ನಲ್ಲಿ. ಅಲ್ಲೇ ತನಕ ಬಾಯ್, ಟೇಕ್ ಕೇರ್, ಲವ್ ಯು, ಗುಡ್ ನೈಟ್. ಆ್ಯಂಡ್ ಇನ್ನೊಂದು ಸ್ಪೆಷಲ್ ಥಿಂಗ್, ವಿ ಆರ್ ಅನ್ಬಾಕ್ಸಿಂಗ್. ಇದು ನೆಕ್ಸ್ಟ್ ವ್ಲಾಗ್ನಲ್ಲಿ ಏನಿರ್ಬೋದು ಇದು ಅಂತ ಗೆಸ್ ಮಾಡಿ. ಈ ಬಾಕ್ಸ್ ಒಳಗಡೆ ನಿಮಗೆ ಅರೌಂಡ್ 2 lakhs ಐಟಮ್ ಇದೆ, ಏನಂತ ಹೇಳ್ಬಿಟ್ಟು ಗೆಸ್ ಮಾಡ್ತಾರೆ. ಸಿಗೋಣ.